श्रीवत्सवक्षसं श्रीसं श्रीलोलं श्रीकरग्रहं श्रीमन्तं श्रीनिधिं श्रीढ्यं श्रीनिवासं भजाम्यहं श्रीवेङ्कटेशं श्रीनिवासं श्रीवेङ्कटेशं ವೆದರ್ ಇವತ್ತು ತುಂಬಾ ಸಖತ್ತಾಗಿದೆ ಅಲ್ವಾ? ಹೌದು ಸರ್. ಕೂಲ್ ವೆದರ್. ವೈಪಾಕ. ಫಸ್ಟ್ ಡೇ ಫಸ್ಟ್ ಸ್ಟೆಪ್ ಸಖತ್ತೆಂಟ್ರಿ. ಸರ್, ಏನ್ ಎಲ್ರು ಆತರ ಮುಖ ನೋಡ್ತಾ ಇದ್ದೀರಾ? ನಮ್ ಸ್ಟೇಷನ್ಗೆ ಬಂದ್ರೆ ಹೊಸ ಎಸ್ ಐ ಇವ್ರು. ಸರ್, ಸೆಲ್ಯೂಟ್. ಆಮೇಲೆ ಮೊದಲು ಪೆಂಡಿಂಗ್ ಕೇಸ್ ಫೈಲ್ ಲಿಸ್ಟ್ ಎಲ್ಲ ತೆಗಿರಿ. ಏನೋ ನಗು. ಲಕ್ಷ್ಮೀ ನರಸಿಂಹ. ಸರ್, ಐ ಆಮ್ ವೆರಿ ಸ್ಟ್ರಿಕ್ಟ್. ಸರ್, ನೋ ರೆಕಮೆಂಡೇಶನ್ಸ್, ನೋ ರಿಮಾರ್ಕ್ಸ್. ಓಕೆ ಸರ್. ಬಿ ಅಲರ್ಟ್. ಎಸ್ ಸರ್. ಫೈಲ್ಸ್ ತರೋದಕ್ಕೆ ಹೇಳ್ರಿ. ಫೈಲ್ಸ್ ಇಲ್ಲ ಸರ್. ಏನ? ಹಾ, ಫೈಲ್ಸ್ ಎಲ್ಲಿ? ಇಲ್ಲ ಸರ್. ಮತ್ತೆ ಕೇಸ್ಗಳು? ಕೇಸ್ಗಳು ಇಲ್ಲ ಸರ್. ಜೋಕಾ? ನಂದೊಂದು ಚಿಕ್ಕ ರಿಕ್ವೆಸ್ಟು ಸರ್. ನೀವು ನಿಮ್ಮ ಕ್ಯಾಪ್ನ ತೆಗೆದು ಪಕ್ಕಕ್ಕಿಟ್ಟು ಡ್ಯೂಟಿ, ಎನ್ಕೌಂಟರ್, ಸೀರಿಯಸ್ ಅನ್ನೋ ಮಾತುಗಳನ್ನ ಮಾತಾಡದೆ ಇಲ್ಲಿ ನಡೆದಿದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನಾನಿಲ್ಲಿ ಬಂದಿಲ್ಲ ಸರ್. ಕೇಸು ಯಾವುದು ಇಲ್ಲ ಅಂತಿದ್ಯಲ್ಲ? ಸರಿ ಹೇಳು. ಸರ್, ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಡ್ಯೂಟಿ ಮಾಡೋದಕ್ಕೆ ಇವಾಗ ನೀವು ಬಂದಿದ್ದೀರಾ ಸರ್. ಆದರೆ ಕೆಲವು ವರ್ಷಗಳ ಹಿಂದೆ ಒಬ್ಬರು ಆಫೀಸರ್ ಬಂದಿದ್ರು ಸರ್. ಫೈಲ್ಸನ್ನೆಲ್ಲ ರೆಡಿ ಮಾಡಿದ್ರು ಸರ್. ಒಂದಿನ ಮುಂದ್ ಚೆಕ್ ಪೋಸ್ಟ್ ಇದೆಯಲ್ಲ. ಏನೇ ಆದ್ರೂ ನಮ್ ಬಾಸ್ ಹಂಗಲ್ವಾ ಗುರು? ಯಾವಾಗಿಂದನೋ ಇಲ್ಲೆಲ್ಲ ಚೆಕ್ ಪೋಸ್ಟ್ ಇರೋದು? ಗೊತ್ತಿಲ್ಲ ಗುರು. ಹೋಗಿ ನೋಡೋಗು. ಏನ್ ಸಾರ್ ಚೆಕ್ ಪೋಸ್ಟು? ಜೋರಾಗಿ ಮಾತಾಡ್ಬೇಡುವ. ಡ್ಯೂಟಿಗೆ ಹೊಸ ಎಸ್ ಐ ಜಾಯ್ನ್ ಆಗಿದ್ದಾರೆ. ಅವರು ತುಂಬಾ ಸಿನ್ಸಿಯರು. ಅದಕ್ಕೆ ಈ ಸೆಟಪ್ ಎಲ್ಲ. ಒಂದು ನಿಮಿಷ ಇರೋ, ನಾನು ಸಾಹೇಬ್ರನ್ನ ಕರ್ಕೊಂಡು ಬರ್ತೀನಿ. ಓಕೆ ಸರ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ. ಸರ್, ಲಾರಿ ಬಂತು ಸರ್. ನಿನಗೆ ಬುದ್ಧಿ ಇದೆಯೇನು? ಈ ಕಡೆ ಬರೋ. ಏನ್ ಸಾರ್, ತಾವುಗಳು ಲಾರಿಯಿಂದ ಇಳಿಯಲ್ವಾ? ಇಳಿ. ಹೋಗ. ಏನಿದೆ ಲಾರಿಲಿ? ಹಾಲು. ಹಾಲ? ಕಾನ್ಸ್ಟೇಬಲ್ಸ್ ಸರ್. ಹಾಲಂತೆ ಇಳಿಸಿ, ಟೀ ಕಾಯಿಸೋಣ. ಓಕೆ ಸರ್. ಹೋಗಿ ಹೋಗಿ ಇವ್ರ ಹತ್ರ ಇಟ್ಕೊಂಡ ಇವನು. ಅಪ್ಪ ಸಾವಾಗ ತಲೆ ಕೊಡ್ತಾ ಇದ್ದಾನೆ.
ನಾಟಿ ಸಾರಾಯಿ ಹಾಲೇ ಇಲ್ವಲ್ಲ, ಬೆಕ್ ಕುಡಿತಾ? ನೋಡಕ್ ಹೋದ್ರೆ ಊರಿಗೆ ಹೊಸಬನ್ ತರ ಕಾಣಿಸ್ತೀರ. ತುಂಬಾ ಲೇಟ್ ಆಗಿದೆ. ಹೋಗಿ ಮಲ್ಕೊಳ್ಳಿ. ಪೊಲೀಸ್ ಡ್ರೆಸ್ ಹಾಕಿರೋದು ಮಲ್ಕೊಳ್ಳೋದಕ್ಕಲ್ಲ ಕಣ, ನಿಮ್ಮಂತ ಕಳ್ಳನ್ ಮಕ್ಕಳನ್ನ ಹಿಡಿಯೋದಕ್ಕೆ. ಕಾನ್ಸ್ಟೇಬಲ್ಸ್, ಸರ್. ಇವನ್ನ ಅರೆಸ್ಟ್ ಮಾಡಿ ಗಾಡಿನ ಸೀಸ್ ಮಾಡ್ರಿ. ಓಕೆ ಸರ್. ಸರ್, ಈ ಗಾಡಿ ಕನಕ ಮಹಾಲಕ್ಷ್ಮಿದು. ಸರಕ್ ಮೇಲ್ ಕೈ ಇಟ್ರೆ ಸಾವನ್ ತೋರ್ಸ್ಬಿಡ್ತಾಳೆ. ಏನ್ ತೋರಿಸ್ತಾಳ? ಏನ್ ತೋರಿಸ್ತಾಳ? ಅದೇನ್ ತೋರಿಸ್ತಾಳ? ಸ್ಟೇಷನ್ಗೆ ಬಂದು ತೋರ್ಸಕ್ ಹೇಳೋ. ಸ್ಟೇಷನ್ ವರೆಗೆ ಯಾಕೋ ಬರ್ಬೇಕು? ಇವಾಗ್ಲೇ ತೋರಿಸ್ತೀನಿ ನಾನು. ಲೇ ವೀರು, ಧೈರ್ಯ ಇದ್ರೆ ಮುಂದೆ ಬಂದ್ರು. ಚಿಕ್ಕ ಮಕ್ಳಿಗೆ ಹಾಲಂದ್ರೆ ಆಹಾರ, ನಮ್ಮಂತವ್ರಿಗೆ ಸಾರಾಯ ಮಮಕಾರ. ಮನ್ಸಾರೆ ಶಾಂತಿಯಿಂದ ನಾವು ಕುಡಿದ್ರೆ ಮಧ್ಯದಲ್ಲಿ ನಿಮ್ದೇನ್ರೋ? ಮಾಡೋ ಜಾಗ ನಿಮ್ದಲ್ಲ, ಸುಡೋ ಕಟ್ಕೆ ನಿಮ್ದಲ್ಲ, ಕುಡಿಯೋ ಹನಿನೂ ನಿಮ್ದಲ್ಲ, ಇಳಿಯೋ ಗಂಟ್ಲು ನಿಮ್ದಲ್ಲ, ಯಾವುದು ನಿಮ್ದಲ್ಲ ಅಂದ್ಮೇಲೆ ಏನ್ರೋ ನಿಮ್ದು? ಪೊಲೀಸ್ ಅನ್ಕೊಂಡು ಎಲ್ಲದಕ್ಕೂ ಮಧ್ಯ ಬರ್ತಾ ಇರ್ತೀರಾ? ಬಂದಿದ್ದು ಸಾರಾಯಿಗೋಸ್ಕರ ಅಲ್ಲ, ಸಾರಾಯಿನೆಲ್ಲ ಹಿಡ್ದು ನಿನ್ ಸಾಮ್ರಾಜ್ಯನೆಲ್ಲ ಸುಟ್ ಹಾಕ್ಬೇಕು ಅಂತ. ಏನೋ ದೊಡ್ಡದಾಗ್ ಸಿಕ್ಬಿಟ್ಟಿದೆ ಅನ್ಕೊಂಡು ಡೊಂಕ ಅನ್ಕೊಂಡಿದ್ಯಾ ನೀನು? ಇಲ್ಲಿರೋದು ಡೊಂಕ ಅಲ್ಲ ಕಣೋ, ಲಂಕ. ಈ ರಾಣಿ ಇರೋ ರಾವಣ ಲಂಕ. ಲಂಕೆ ಯಾವ್ದೇ ಆಗಿದ್ರು ನಿನ್ನಂತ ಸೂರ್ಪನಕಿಗೋಸ್ಕರ ಲಕ್ಷ್ಮಣ ಇದ್ದೇ ಇರ್ತಾನೆ. ನನ್ ಹಾಗೆ ಗುರಿ ಇಟ್ಕೊಂಡ್ ಬಂದಿರ್ತಾನೆ. ನೀನ್ ಬಂದಿದ್ದು, ನನ್ ಹಿಂದೆ ಪ್ಲಾನ್ ಮಾಡಿದ್ದು ನನಗೆಲ್ಲ ಚೆನ್ನಾಗ್ ಗೊತ್ತು. ಅದಕ್ಕೆ ಕಣೋ ಇದ್ರಲ್ಲಿ ಸಾರಾಯಿ ಬೆರ್ಸಿ ನಿನ್ನ ಸಿಗಾಕ್ಸಿದ್ದು. ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ನನ್ ಕಾಲ್ ಹಿಡ್ಕೊಂಡು ನನಗ್ ಸಲಾಮ್ ಹೊಡ್ತು ನನ್ ಗುಲಾಮ ಆಗೋ. ಕ್ಷಮಿಸಿ ಬಿಟ್ ಕಳಿಸ್ತೀನಿ. ಪೊಲೀಸರು ಸಲ್ಯೂಟ್ ಹೊಡೆಯೋದು ನಮ್ಮ ದೇಶದ ಧ್ವಜಕ್ ಮಾತ್ರ. ಆಫ್ಟರ್ ಆಲ್ ನಿನ್ ರೌಡಿ ಕಣೆ, ನಿನ್ಗೇನೆ ಹೊಡೆಯೋದು. ನೀನೇನು ಅಂತ ನಿನ್ನಂತ ಎಷ್ಟೋ ನಾಯಿಗಳು ಬಂದವ್ರನ್ನೇ ಸಾಯಿಸಿದೀನ್ ಕಣೋ. ಹಂಗಾಡಿದ್ ಒಬ್ಬ ನನ್ ಮಗನು ಬದುಕಿಲ್ಲ. ನನ್ ತೊಂಟೆಗ್ ಬಂದಿರೋರು ಇದುವರೆಗೂ ಯಾರು ಬದುಕಿಲ್ಲ. ಯಾವನ್ನಾದ್ರೂ ಈ ಕನಕನ ಟಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬಂದರ್ ಕೋಟೆ ಸುಟ್ಟೋಗ್ಬಿಡುತ್ತೆ. ಅವಳೇನಯ್ಯ ಹಾಕ್ ಸಾಯಿಸ್ಬಿಟ್ಲು? ಅವಳೇನೆ ಸರ್, ಈ ಊರಿನ ಕನಕ ಅಂತ. ಆ ಸತ್ತೋಗಿರೋ SIನೇ ಟೋಕನ್ ನಂಬರ್ 90. ಅಂದ್ರೆ ನಾನ್ 91? ಸರ್, ನೀವು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಸರ್. ಕೂಲ್ ಸರ್, ನೀವು SI ಸರ್. ಐ ಆಮ್ SI ಲಕ್ಷ್ಮೀ ನರಸಿಂಹ. ಇದು ಹಾಗಿರ್ಲಿ ಸರ್, ನಿಮ್ಗೆ ಇನ್ನೂ ಒಂದ್ ಮಾತು ಹೇಳ್ತೀನಿ. ಇನ್ನೂ ಒಂದ? ಹೌದು ಸರ್, ಅದು ಬಂದರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ
ಕೋರುಕೊಲ್ಲು ಮತ್ತೆ ವೈವಾಕ ಈ 2 ಸುಂದರವಾದಂತಹ ಊರುಗಳ ಮಧ್ಯೆ ನಡೆದಿರೋ ಕಥೆನೇ ಇದು. ಅಬ್ಬಾ ಕಣ್ಣು ಉರಿತಿದೆ ಅಮ್ಮ. ಈ ಕಾಲದಲ್ಲಿ ಸೀಗೆಕಾಯಿ ಎಲ್ಲ ಏನಮ್ಮ ಶಾಂಪೂ ಹಾಕ್ಬೇಕು ತಾನೆ? ಆ ಶಾಂಪೂ ಯೂಸ್ ಮಾಡ್ತಿರೋದಕ್ಕೆ ಕಣೋ 25 ವರ್ಷಕ್ಕೆ ಕೂದ್ಲೆಲ್ಲ ಉದ್ರೋಗಿ ಮುದ್ಕನ್ ತರ ಕಾಣಿಸೋದಿಲ್ಲ. ಹಿಂಗಾದ್ರೆ ಕೂದ್ಲು ಹೋಗೋಕು ಮುಂಚೆ ಕಣ್ಗಳು ಹೋಗ್ಬಿಡ್ತವೆ. ಮೊದ್ಲು ನೀರ್ ಹಾಕಮ್ಮ. ಸ್ವಲ್ಪ ಇರೋ. ಕಣ್ಣು ಉರಿತಿದೆ. ಅವನ್ಗೆ ತಲೆ ಉಜ್ಜಿ ಸಾಕಕ್ಕ, ಅಂಗಡಿ ಕಳ್ಸಕ್ಕ ಕೆಲ್ಸ ಇದೆ, ಐಟಮ್ ತಗೊಬೇಕು. ಹೌದಮ್ಮ, ಮಾವ ಹೇಳಿ ಸರಿನೇ. ಏನೋ ನಮ್ಮ ಅಕ್ಕ ಭುಜು ತನಕ ಬೆಳ್ದಾನೆ, ಇವಳು ನೋಡಿದ್ರೆ ಚಿಕ್ಕ ಮಗು ತರ ನೋಡ್ತಾಳೆ. ಇವನೊಬ್ಬ ಅಬ್ಬಾ ಲೋ ಡ್ರಾಮಾ ಕಂಪ್ನಿ ಕತ್ತತ್ರ ಒಂಚೂರು ಹಾಕಳ. ಲೋ ಪೌಡ್ರು ಡಬ್ಬಿ. ಲೋ ಏನೋ ಸಾಕಾಗ್ಲಿಲ್ವಾ? ಆ ಗೋಡೆ ಮೇಲಿರೋ ಸುಣ್ಣ ಮೆತ್ಕೋ, ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ತಿ. ಆಮೇಲೆ ಅವ್ನ್ ಏನ್ ಮಾಡಿದ್ರು ನಿಂಗ್ ಯಾಕೋ? ನಿನಗ್ ಗೊತ್ತಿಲ್ವೇ ದೊಡ್ಡಕ್ಕ, ನೀನು ಒಳ್ಳೆ ಹಳೆ ಸಿನಿಮಾದವ್ರ ತರ ಇದ್ಯಾ. ಅವ್ನ್ ನೋಡಿ ಎಷ್ಟು ಮುಂದುವರ್ದವನೆ ಅಂತ. ಆದ್ರೂ ರಂಗ, ಹಾ ಹೇಳಮ್ಮ. ನಿಮ್ಮಣ್ಣ ಇತ್ತೀಚೆಗೆ ತುಂಬಾ ಫ್ಯಾಷನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅದೇನ್ ನೋಡ್ತೀಯಮ್ಮ, ಈಗ ನೋಡು ಪಟ ಪಟ ಅಂತ ಬಟ್ಟೆ ಬದಲಾಯಿಸ್ಕೊ ಬರ್ತಾನೆ. ಹೌದು ಕಣೋ. ಹೀಗೆ ನೋಡಿದ್ದು ಪದೇ ಪದೇ ಕನ್ನಡಿ ನೋಡಿ ನಗ್ತಾನೆ ನೋಡೀಗ. ಹೌದು, ಅದೇ ಹೇಳಿದ್ದು. ಅವನ್ಗೇನಾದ್ರೂ ಗಾಳಿ ಗಿಳಿ ಸೋಕಿರ್ಬೋದಾ? ಆತರ ಯಾವ್ದು ಗಾಳಿ ಅಲ್ಲಮ್ಮ, ಹೆಣ್ಣನ್ ಗಾಳಿ. ಅಂದ್ರೆ ನಿನ್ಗ ಆಮೇಲೆ ಹೇಳ್ತೀನಿ, ಮೊದ್ಲು ಕಣ್ಣೂರಿತಿದೆ, ನೀರ್ ಹಾಕು. ಇವನ್ ಮೇಕಪ್ ನೋಡಕ್ ಆಯ್ತಾ ಇಲ್ಲ. ಲವ್ ಗೋಡಲ್ಲಿರೋ ಸುಣ್ಣ ಎಲ್ಲ ಖಾಲಿ ಮಾಡ್ಬಿಡ್ತಾ ಇದೆಯಲ್ಲ. ಲವ್ ನೀನ್ ಕೆಲಸ ಮಾಡ್ತಿರೋದ್ ಕಾಫಿ ಅಂಗಡಿಲಿ, ಕಲೆಕ್ಟರ್ ಆಫೀಸಲ್ಲ. ಶರ್ಟ್ಗೆ ಐರನ್ ಸಾಕ, ಇನ್ನೊಂದ್ ಸ್ವಲ್ಪ ಬೇಕಾ? ಹೋಟೆಲ್ಗೆ ಹೋಯ್ತಾನೆ, ಬೇರೆ ಎಲ್ಗಾರು ಹೋಯ್ತಾನೆ ಇವನು. ಅವ್ನ್ ಎಲ್ಲಿ ಹೋದ್ರು ನಿಂಗ್ ಯಾಕೋ ಯಾವಾಗ್ಲೂ ಅವನ್ ಮೇಲೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ನೀನೊಬ್ಳು ಕಡಿಮೆ ಇದ್ದೆ ಅಕ್ಕ. ನಾನು ಹೋಟ್ಲಲ್ಲಿ ದೋಸೆ ಹಾಕ್ಬೇಕು, ನಿನ್ ಮಗ ಟಿಪ್ ಟಾಪ್ ಆಗಿ ರೆಡಿ ಆಗಿ ಊರೆಲ್ಲ ತಿರ್ಗ್ಲಿ ಅಲ್ವಾ? ತಪ್ಪೇನಿದ್ಯೋ? ಅಷ್ಟೇ ಬಿಡು. ಮಕ್ಳು ಮೇಲೆ ಇರೋ ಪ್ರೀತಿ ತಮ್ಮನ್ ಮೇಲೆ ಎಲ್ಲಿರುತ್ತೆ ಹೇಳು? ಮಾವ ನೀನ್ ಮೊದ್ಲು ಚಟ್ನಿನ್ ರೆಡಿ ಮಾಡು. ಆಯ್ತ್ ಬಿಡು. ಗಣೇಶ್, ಇವತ್ತೇನು ಹೇಳು? ಮರ್ತು ಬಿಟ್ಯಾ? ವನ್ಯಾ ಬ್ಯಾಗ್ ನಾವಿಲ್ಲೇ ಭೇಟಿ ಮಾಡಿದ್ದು. ಪಾಪು, ಐ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮಮ್ಮಿ. ನಿಂತ್ಕೊಳ್ಳೋ, ನಿಂತ್ಕೋ. ಅಯ್ಯೋ ಚೈನ್ ಬೀಳಿಸಿದಾನೆ. ಮಗು ಕತ್ತಿಂದ ಕದ್ಕೊಂಡೋಗಿದ್ದ. ಈ ಚೈನ್ ನಿಮ್ದ? ಹೌದೇರಿ. ಇಡಿಯಟ್, ಮಗು ಹತ್ರ ಕಳ್ತನ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು ಆಂಟಿ. ಆ ಹುಡುಗಿ ಚೈನ್ ಕಳ್ತನ ಮಾಡಿದ್ದು ಇವನಲ್ಲಮ್ಮ, ಅವನು ಓಡೋಗ್ಬಿಟ್ಟ. ಇವನಲ್ಲಮ್ಮ, ಪಾಪ ಸುಮ್ನೆ ಇವನ್ ಕೊಡ್ಬಿಟ್ಟಿಯಲ್ಲ. ಅಯ್ಯೋ ಸಾರಿ ಇವ್ರೆ. ಒಂದ್ ನಿಮಿಷ ಒಂದ್ ಸ್ವಲ್ಪ ನಿಂತ್ಕೊಳ್ಳಿ. ನೆನ್ನೆ ನಡೆದಿದ್ದ ನೋಡಿ ತುಂಬಾ ಬೇಜಾರಾಗ್ತಿದೆ. ಸಾರಿ. ಕ್ಷಮಿಸಿದೀನಿ ಅಂತ ಹೇಳ್ಬೋದಲ್ವಾ? ಒಂದ್ ಮಾತು ಹೇಳಿದ್ರೆ ಏನಾಗ್ಬಿಡತ್ತೆ? ಅವನು ನಿನಗೆ ಸಾರಿ ಹೇಳಲ್ಲ ಅಮ್ಮ. ಯಾಕೆ ಪೂಜಾರಿಗಳೇ? ಅವನು ಮೂಗ ಕಣಮ್ಮ, ತುಂಬಾ ಒಳ್ಳೆ ಹುಡುಗನು ಕೂಡ. ಸಾರಿ ಇವ್ರೆ. ಪೂಜಾರು ಎಲ್ಲಾನು ಹೇಳಿದ್ರು, ಆದ್ರೂ ನಿಮಗ್ ಮಾತ್ ಬರ್ಲಿಲ್ಲ ಅಂದ್ರೆ ಏನಾಯ್ತು? ಆ ದೇವ್ರು ಮಾತಾಡೋದಿಲ್ಲ, ನೀವು ಮಾತಾಡೋದಿಲ್ಲ. ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ನನ್ಗೆ ನಿನ್ ಕಂಡ್ರೆ ಇಷ್ಟ, ನಿನಗೂ ನನ್ ಕಂಡ್ರೆ ಇಷ್ಟ ಅಂತ ಗೊತ್ತು. ಅದಕ್ಕೆ ನಿನ್ ಬದ್ಲು ನಾನೇ ಐ ಲವ್ ಯು ಹೇಳ್ತಾ ಇದ್ದೀನಿ. ಐ ಲವ್ ಯು. ಅಯ್ಯೋ, ನಾಚ್ಕೊಳಕ್ಕೂ ಕೂಡ ಬರುತ್ತಾ? ಈ ಅಮಾಯಕತೆ ನೋಡಿ ನೋಡಿನೇ ನಾನಿನ್ ಇಷ್ಟಪಟ್ಟಿದ್ದು ಕಣೋ ದಡ್ಡ.
ಆಕ್ಸಿಡೆಂಟಲ್ಲಿ SI ದುರ್ಮರಣ. ಯಪ್ಪ, ಯಾವಾಗ ನೋಡಿದ್ರು ಬರೀ ಸಾವಿನ ಸುದ್ದಿನೇ. ಬಂದು ಇವ್ರಿಗೆ ಏನ್ ಬೇಕು ಅಂತ ನೋಡಿಲಿ. ಬರ್ತಾ ಇದೀನಿ. ನೀವ್ ಯಾರು ಮಾತಾಡ್ಬೇಡಿ, ನೀವು ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ, ನಾನು ಹೋಗಿ ಎಲ್ರು ಕೇಳ್ಕೊಂಬತ್ತೀನಿ. ಇವನೊಬ್ಬ ಯಾವಾಗ್ಲೂ ಪೇಪರ್ನ ಅಗ್ಲಿಸ್ಕೊಂಡು ನೋಡ್ತಾನೆ ಇರ್ತಾನೆ. ಒಂದ್ ಒಡೆ ತಗೊಳ್ಳ, ಪೇಪರ್ನ ನೋಡ್ತಾನೆ. ಮಿಯಾ ಆಲ್ಕೋಹಾಲ್ ಇದೆಯಾ? ತಗೊಂಡ್ಬರ್ತೀನಿ ನಿನ್ಗೆ. ಮಿಯಾ ಆಲ್ಕೋವನ ಬೊಂಬೈಯಿಂದ ನಿನ್ಗೆ. ಬನ್ನಿ ಅಣ್ಣ ಬನ್ನಿ, ಹಂಚು ಬಿಸಿ ಬಿಸಿ ಆಗೈತೆ. ದೋಸೆ ಮಾಮೂಲಾಗಂತೂ ಇಲ್ಲ. ಅನುಷ್ಕಾ, ಲಿಯಾನಾ, ಸಮಂತ, ಉಮೈದ್ ಖಾನ್, ತಮನ್ನಾ, ಶಕೀಲಾ, ಬನ್ನಿ ಬನ್ನಿ. ಸಮಂತ ತಮನ್ನಾ ಇಲಿಯಾನಾ. ಅಯ್ಯೋಯೋನಾ, ಬಾರ ಬಾರ. ಇದಾರ ಸಮಂತ ತಮನ್ನಾ ಇಲಿಯಾನಾ? ಯಾಕ ರಾತ್ರಿ ಕೊಡ್ತಿದ್ದೀನಿ ಇಳಿದಿಲ್ವಾ? ಅದು ದೋಸೆ ಕಣ, ಉಚ್ಚ ನನ್ನ ಮಗನೆ. ದೋಸೆನಾ? ಬನ್ನಪ್ಪ ಊರ್ ದೇವ್ರು. ಅವನು ಇತ್ತೀಚೆಗೆ ಪ್ರೇಮ ಪೂಜಾರಿ ಆಗೋಗಿದ್ದಾನೆ. ಏನೋ ಎಲ್ಲ ಮುಗೀತಾ? ದೇವಸ್ಥಾನ ಪೂಜೆ ಪುರಸ್ಕಾರ? ಈ ದೇವಸ್ಥಾನ ಎಲ್ಲ ಸುತ್ತಿ ಸಾಕು, ಹೋಗ್ ಕೆಲ್ಸ ನೋಡು. ಸಾಯಂಕಾಲ ಆಯ್ತಾಯ್ತು, ಬಜ್ಜಿ ಹಾಕ್ಬೇಕು. ಬಾ ಅಂತೀಯಲ್ಲ, ಹೋಗ ಎತ್ಕೊಂಡಾಗ. ನಿಮ್ ಕಾಲಿಗೆ ಬೀಳ್ತೀನಿ, ನನ್ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ನನ್ ದಯವಿಟ್ಟು ಬಿಟ್ಬಿಡಿ. ಬೇಡ. ಅಕ್ಕ ನಮಸ್ಕಾರ ಅಕ್ಕ. ಕಾಲಿಗೆ ಬೀಳ್ತೀನಿ, ನನ್ನೇನು ಮಾಡ್ಬೇಡಿ. ಬಾ ಸರ್ಕಾರ. ಏನಕ್ಕ ತಮ್ಮ ಆಗ್ಲೇ ಶುರು ಹಚ್ಕೊಂಡ? ಅವನ್ಗೇನ್ ಮಾಡಕ್ ಕೆಲ್ಸ ಇದೆಯಾ ಏನೋ? ಅವನ್ ಮನ್ಸಿಗೆ ತೃಪ್ತಿ ಆಗೋ ತನಕ ಮಾಡ್ತಾನೆ ಇರ್ತಾನೆ. ನಮ್ ದಂಧೆ ಎಲ್ಲ ಚೆನ್ನಾಗ್ ನಡೀತಾ ಇದೆಯಾ? ಸುಮ್ನಿರಕ್ಕ. ಪೊಲೀಸರು, ರಾಜಕೀಯದವರು, ನನ್ ಮಕ್ಳನ್ನೆಲ್ಲಾನು ನಿನ್ನಂಡರಲ್ಲೇ ಇಟ್ಕೊಂಡಿದ್ಯಾ? ನಿನ್ ವಿರುದ್ಧ ನಿಲ್ಲ ಧೈರ್ಯ ಯಾರಿಗಿದೆ? ಲೇ ಕತ್ತೆ, DIG ಕೊಟ್ಬಿಡು. ಕೊಡೋದಕ್ ಮುಂಚೆ ಸರಿಯಾಗಿ ಅರ್ಥ ಮಾಡ್ಸೋ. ಈ ಕೇಸಿಗೆ ಸಂಬಂಧಪಟ್ಟಿರೋ ಯಾವ ನ್ಯೂಸು ನನ್ನ ಕಡೆ ಬರಬಾರ್ದು. ಸರಿ ಅಕ್ಕ. ಸರ್, ನಿಮ್ಮನ್ನ ಭೇಟಿ ಮಾಡಕ್ಕೆ ಕನಕನ್ ಕಡೆಯಿಂದ ಸರ್ಕಾರ ಬಂದಿದ್ದಾನೆ. ಹೊರಗಡೆ ವೆಯ್ಟ್ ಮಾಡೋದಕ್ಕೆ ಹೇಳು. ಓಕೆ ಸರ್. ಅಕ್ಕ ತಪ್ಪಾಗೋಯ್ತಕ್ಕ, ಕ್ಷಮಿಸ್ಬಿಡಕ್ಕ. ಬುದ್ಧಿ ಕೆಟ್ಟ ಹೀಗೆ ಮಾಡ್ಬಿಟ್ಟೆ ಅಕ್ಕ. ನನಗೇನಾದ್ರೂ ಮಾಡ್ಕೊಳ್ಳಿ ಅಕ್ಕ, ನನ್ನ ಮಗಳಿಗೇನೋ ಮಾಡಬೇಡಿ, ಬಿಟ್ಬಿಡಿ ಅಕ್ಕ. ಅಕ್ಕ ಅವಳು ಚಿಕ್ಕ ಹುಡುಗಿ ಅಕ್ಕ, ಒಬ್ಳು ಮಗಳಕ್ಕ, ಬಿಟ್ಬಿಡಕ್ಕ. ಕಾಲಿಡ್ಕೋತೀನಿ, ಬಿಟ್ಬಿಡಕ್ಕ, ಪ್ಲೀಸ್ ಅಕ್ಕ. ಜೀವನ ಪೂರ್ತಿ ನಿನ್ ಗುಲಾಮ್ನಾಗಿರ್ತೀನಿ, ಜೀವನ ಪೂರ್ತಿ ನಿನ್ ಸೇವೆ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಹಣ ಕೊಟ್ಟು ಜನರನ್ನ ಹೆದರಿಸಿ ನಿನ್ನ MLA ಮಾಡಿದ್ದು. ನೀನ್ ಮಾತ್ರ ವಿಶ್ವಾಸ ಇಲ್ದೆ ಯಾವನೋ SI ಜೊತೆ ಸೇರ್ಕೊಂಡು ನನಗೆ ಹಳ್ಳ ತೋಡ್ತೀಯ. ಸಾಕ್ ನಾಯಿ ಸಾಕೋ ನಾಯಿ ತರನೇ ಇರ್ಬೇಕು. ಮೈಯಲ್ಲಿ ಬಂಗಾರ ಜಾಸ್ತಿ ಆಯ್ತು ಅಂತ ಬೀದಿ ನಾಯಿ ಆಗ್ಬಿಟ್ಟಿದ್ಯಾ. ನಿನ್ ಕೈಲಾಗಲ್ಲ ಅಂತ ಗೊತ್ತಿದ್ದಕ್ಕೆ ನನ್ನನ್ ಬೇಟೆ ಆಡೋದಕ್ಕೆ ಯಾವನ್ನೋ ಕಳಿಸ್ತೀಯನೋ ನೀನು. ನೀನ್ ಕಳಿಸ್ತವನು ನನ್ ಮನೆ ಮುಂದೆ ದೃಷ್ಟಿಗೊಂಬೆ ಆಗಿ ನಿಂತಿದ್ದಾನೆ ನೋಡೋ. ನನ್ನ ಅಹಂ ಮೇಲೆ ಹೊಡ್ದೆ ಅಲ್ವಾ, ಅದಕ್ಕೆ ನಿನ್ ಮಗಳು ಮಾನದ ಮೇಲೆ ಹೊಡ್ತಿದ್ದೀನಿ. ಅಮ್ಮ ಕಲ್ಯಾಣಿ, ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ. ಎದ್ದೇಳಮ್ಮ, ಅಪ್ಪ ಬಂದಿದ್ದೀನಿ, ಎದ್ದೇಳಮ್ಮ. ಎಂತ ಕೆಲಸ ಆಗೋಯ್ತ. ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಮಾನ ಜೊತೆ ಆಟ ಆಡೋ ನಿನ್ನಂತ ಕಸಾಯಿನ ಇಲ್ಲೇ ಕೊಂದು ಹಾಕ್ಬಿಡ್ಬೇಕು. ಸರ್, ಸರ್, ಎಲ್ಲಿದ್ದೀರಾ ಸರ್? ಶೀಶ್,
ಶೇಷು ಇಲ್ಲಿ. ಇದೇನ್ ಸರ್ ಕೆಳಗ್ ಕೂತಿದ್ರಲ್ಲ, ಯಾಕೆ? ಪರವಾಗಿಲ್ಲ. ಅಯ್ಯಪ್ಪ, ಏನಯ್ಯ ಈ ಕನಕ ಎಮ್ಮೆಲೆನು ಸಾಯಿಸ್ಬಿಟ್ಲಾ? ಹೌದು ಸರ್. ಹ? ಏನಯ್ಯ ಮಾಡ್ತಾ ಇದ್ದೀರಾ ನೀವು? ಲಾ ಅಂಡ್ ಆರ್ಡರ್ ಇಲ್ವಾ? ಸೋಷಿಯಲ್ ಮೀಡಿಯಾ, ಕೆಮಿಸ್ಟ್ರಿ ಮೀಡಿಯಾ, ಫಿಸಿಕ್ಸ್ ಮೀಡಿಯಾ, ಕನ್ನಡ ಮೀಡಿಯಾ, ಹಿಂದಿ ಮೀಡಿಯಾ, ಆರ್ಗ್ಯಾನಿಕ್ ಮೀಡಿಯಾ, ಹ್ಯೂಮನ್ ರೈಟ್ಸ್, ಏನಾಯ್ತಯ್ಯ? ಏನಯ್ಯ ಮಾಡ್ತಿದ್ದಾರೆ ಇವರು? ಅಯ್ಯಯ್ಯೋ, ಅಷ್ಟೊಂದ್ ಮೀಡಿಯಾ ಎಲ್ಲ ಇಲ್ಲ ಸರ್. ನೀವು ಕೂಲ್ ಸರ್, ನೀವು SI ಸರ್. ಎಸ್, ಮೇಲ್ ಕೂತ್ಕೊಳ್ಳಿ. ಐ ಆಮ್ SI. ಯಾ ಸರ್, ಟೆನ್ಷನ್ ಮಾಡ್ಕೋಬೇಡಿ ಸರ್. ಒಂದ್ ಟೀ ಕುಡಿಯೋಣ ಬನ್ನಿ. ಇದಿನ್ನೂ ಇದೆ ಸರ್. ಇನ್ನೂನಾ? ಬನ್ನಿ. ಹೆಂಚ್ ಕಾಯ್ತಾಯ್ತು, ಮೊದ್ಲು ನೀರ್ ಹಾಕಲೇ. ಸುಟ್ಟು ಕರಕಲಾಗ್ಬಿಟ್ಟದವಲ್ಲ. ಹೆಂಚು ಸರಿಯಾಗಿ ಬಿಸಿ ಆಗಿದ್ರೆ ಇಲ್ಲೇನ ದೋಸೆ ಗರ್ಗರಿ ಆಗಿ ಬರುತ್ತೆ. ಸರಿಯಾಗಿ ಆಗ್ತಿಲ್ಲ, ಅದಕ್ಕೆ ಹೇಳಿದ್ದು. ನಿನ್ನೆ ಕೇಳ್ತಿರೋದು. ಲೋ ಚಿಕ್ಕವನೇ, ಮೊದ್ಲು ಇವ್ನಿಗೊಂದು ಹಗ್ಗ ಕಟ್ಟಾಕೋ, ಇಲ್ಲಾಂದ್ರೆ ಊರ್ ತುಂಬಾ ಓಡಾಡ್ತಾನೆ. ದೋಸೆ ಹಾಕ. ಏನ್ ಅಂತ ಯಾವಾಗ್ಲೂ. ಲೋ ದೊಡ್ಡವನೇ, ಇದ್ಯಾಕೋ ಈ ತರ ಮಾಡ್ತಿದ್ದೆ? ಒಂಚೂರು ಅಪ್ಡೇಟ್ ಆಗೋ. ಹೀರೋಯಿನ್ ಹೆಸರಿಟ್ಮೇಲೆ ನಮ್ ವ್ಯಾಪಾರ ಚೆನ್ನಾಗ್ ಆಗ್ತಾ ಇರೋದು. ನಿನ್ಗೊಂದ್ ನೆಟ್ಟಿಗೆ ದೋಸೆ ಹಾಕಕ್ ಬರಲ್ಲ. ಯಾವಾಗ ನೋಡಿದ್ರೆ ಅಂತಿರ್ತೀಯ. ಆ ಕಡೆ ಈ ಕಡೆ ನೋಡ್ತಾನೆ, ಸುಮ್ನೆ ದೋಸೆ ಹಾಕೋ, ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ. ನೀನೇನೆ ಹಿಂಗ್ ನುಲ್ದಾಡ್ತಾ ಇದ್ಯಾ? ಅದು ರಾತ್ರಿ ನೀನು ಮನೆಗ್ ಬಂದು ನನಗೇನೇನೋ ಮಾಡ್ದೆ ಅಂತ ನನಗ್ ಕನಸು ಬಿತ್ತು. ಅಯ್ಯೋ, ಏನ್ ಕನ್ಸ್ಕಂಡ? ನಿನ್ ಮುಖ ನೋಡಿದ್ರೆ ಕೊಳ್ತಾಗಿರೋ ಆಗ್ಲಕ್ಕ ಇದ್ದಂಗೈತೆ. ಸುಮ್ನೆ ನನ್ನ ಅಳಿಯ ಮೇಲೆ ಅನುಮಾನ ಪಟ್ಟ. ಸರಿ ಹೋಗ್ಲಿ ಬಿಡು. ಪ್ರೀತಿಯಿಂದ ಒಂದ್ ಮಸಾಲೆ ದೋಸೆ ಹಾಕ್ತೀಯಾ? ಮಾವ ಅಳಿಯ, ಇದಕ್ ನೀನೇ ಕರೆಕ್ಟ್, ನೀನೇ ಹಾಕೋ. ನಾನ್ ರೆಡಿ. ನಾನ್ ಯಾರ್ಯಾರ ಹತ್ರನೂ ಹಾಕ್ಸ್ಕೊಳಲ್ಲ. ಏನ ದೋಸೆ ಕೊಳ್ತಾಗಿರೋ ಆಗ್ಲ ಕೈ ಹೋಗ್ತಾಳೆ. ನಾನ್ ಹೇಳುದು ಅದ್ನೇ. ಅವಳಿಗೆ ಅರ್ಥ ಆಗ್ಲಿಲ್ಲ ಬಿಡು. ಎತ್ತ ಸರಿಯಾಗಿ ಅಲ್ಲ ಕಣೋ, ಕೊಬ್ಬರಿ ಚಟ್ನಿ ಇದ್ದಂಗ ಅವಳೆ. ಇವಳನೆ ಮದುವೆ ಆಗ್ಬೋದಲ್ಲ. ನೀನ್ ಸುಮ್ನೆ ಇರು ಮಾಮ. ಇವಳನ್ನ ಇವ್ರ ಅಪ್ಪನ್ ತವ 2 ಸಾವ, ನನ್ನ ಹತ್ರ 3 ಅದೆ. ಇವಳನ್ನ ಮದ್ವೆ ಆದ್ರೆ ಜೀವನ ಪೂರ್ತಿ ಹಾಲ್ ಕರ್ಕೊಂಡ್ ಗೊತ್ತಿರ್ಬೇಕು. ಅಮ್ಮ ತಾಯಿ ಓದಮ್ಮ. ಅಯ್ಯೋ ಅಯ್ಯೋ, ನನ್ ಮಾತ್ ಕೇಳು, ಕಳಿಸ್ಬೇಡ. ಸುಮ್ನೆ ಇರು ಮಾವ. ಅಯ್ಯ ನಿನ್ನ ಏನ ನೀನು? ಅದು ನಮ್ ರೇಂಜ್ ಸೆಟ್ ಆಗೋ ಹುಡುಗಿ ಅಲ್ಲ. ನಿನ್ಗೆ ಯಾವ ರೇಂಜ್ ಬೇಕು ಹೇಳು. ಆ ಹುಡುಗಿ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ಮ ಅಷ್ಟೇ. ಆ ಹುಡುಗಿ ನಡ್ಕೊಂಡ್ ಬರ್ತಾ ಇದ್ರೆ ಹೂ ಮಳೆ ಸುರಿಬೇಕು ಮಾವ. ಆಮೇಲೆ ದುಡ್ಡಿಂದಾನೇ ಹುಟ್ಟಿರಂಗಿರ್ಬೇಕು. ಅಬ್ಬಬ್ಬ, ಹಂಗಾರ ಎಂತ ಹುಡುಗಿ ಬೇಕಳಿಮಯ್ಯ? ರಿಚ್ ಲಕ್ಷ್ಮೀ ದೇವಿ ಬೇಕು ಮಾವ. ಓಹೋ, ರಿಚ್ ಲಕ್ಷ್ಮೀ ದೇವಿನ? ಹೌದು ಮಾವ. ಅಲ್ಲ, ಲಕ್ಷ್ಮೀ ದೇವಿನೇ ರಿಚ್, ಅದ್ರಲ್ಲಿ ಮತ್ತೆ ರಿಚ್ ಲಕ್ಷ್ಮಿ ಅಂದ್ರೇನು? ರಿಚ್ ಅಲ್ಲೇ ರಿಚ್ ಆಗಿರೋ ಲಕ್ಷ್ಮೀ ದೇವಿ. ರಿಚ್ ಅಲ್ಲೇ ರಿಚ್ ಲಕ್ಷ್ಮೀ ದೇವಿ ಅಂತ ಕಣ. ಅಂದ್ರೆ ಈ ಕಾಕಾ ಹೋಟೆಲ್ 5 ಸ್ಟಾರ್ ಹೋಟ್ಲ್ ಆಗ್ಬಿಡ್ಬೇಕು ಮಾವ. 81 45 ಪ್ಲಸ್ 85. ಇವನೇನೋ ಹೋಗ್ಬಿಟ್ನಾ? AOBB ಕಣೋ, ಆಲ್ ಇನ್ ಒನ್ ಬಿಲ್ಡಪ್ ಬಾದ್ಶಾ. ಎನಿ ಟೈಮ್, ಎನಿ ವರ್ಕ್, ಎನಿ ಪ್ಲೇಸ್. ಇಲ್ಲಿ ಇಷ್ಟು ಬಿಲ್ಡಪ್ ಇರುತ್ತೆ ಕಣ. ಅದೇನಂದ್ರೆ ಇವಾಗ ಬರ್ತಾ ಇರೋ ಹೆಣ ಮತ್ತೆ ನಂದು ಒಂದೇ ಬಾಡಿ ಅಳತೆ. ಅದಕ್ಕೆ ಅಳತೆ ತಗೊಂಡಿದ್ದು. ಟೈಮ್ ಸೇವ್ ಆಯ್ತಾ ಇಲ್ವಾ? ಆಯ್ತು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮುಖ್ಯ. ನಾಳೆ ಬರ್ತು ಸರಿ ಇಲ್ಲ ಅಂತ ಗಲಾಟೆ ಆಗ್ಬಾರ್ದು. ಅಂದ್ರೆ ಸಾವಲ್ ಕೂಡ ಪಂಕ್ಚುಯಾಲಿಟಿ. ನೀವು ಸೂಪರ್ ಗುರುಗಳೇ. ಅಯ್ಯೋ ನೀನ್ ಸಮಾಧಿ ಕಟ್ಟೋನ, ಒಳ್ಳೆ ಬಿಲ್ಡಿಂಗ್ ಕಟ್ಟೋನ್ ತರ ಬಿಲ್ಡಪ್ ಕೊಟ್ಟೆ. ಸಮಾಧಿ ಕಟ್ಟೋನು ಅಂತ ಅಷ್ಟು ಕೀಳಾಗಿ ನೋಡ್ಬೇಡ. ತಾಜ್ ಮಹಲ್ ಕೂಡ ಸಮಾಧಿನೇ. ಶಾಜಾನ್ ಕಟ್ಸಿದ್ದು ಒಂದನ್ನೇ. ಆದ್ರೆ ನಮ್ ಗುರುಗಳು 990 ಕಟ್ಟಿದ್ದಾರೆ. ಇನ್ನೊಂದ್ 10 ಕಟ್ಟಿದ್ರೆ ಗಿನ್ನಿಸ್ ಬುಕ್ಕಿಗೆ ಹೋಯ್ತಾರೆ. ಹೌದು, ನಿನ್ ಕಣ್ಣೇನು ಹಂಗಿದೆ? ಇವಂದು ಅಳತೆ ತಗೊಳ್ಳೋ. ಯಾಕೆ ಗುರುಗಳೇ? ಬೇಕಾಗುತ್ತೋ? ಬರ್ತೀನಿ. ಅಯ್ಯೋ ನನ್ ಬಿಟ್ಬಿಟ್ರಪ್ಪ. ನಿಂತ್ಕೊಳ್ಳಿ, ಎಲ್ರಿಗೂ ಡಿಸ್ಕೌಂಟ್ ಕೊಡ್ತೀನಿ. ನಂಗೂ ಗುಂಡಿ ತೊಡಂಗವನೆ. ಲೇ, ನಮಗೋಸ್ಕರ ಕಸ್ಟಮರ್ ಬರ್ತಿದ್ದಾರೆ. ಡ್ಯಾನ್ಸ್ ಸೂಪರ್ ಕಣಮ್ಮ, ಸೂಪರ್. ಬರ್ಲಿ. ಬನ್ನಿ. ಇಲ್ಲೇ ಇಳಿಸಿ. ಇಲ್ಲೇ ದಿಕ್ಕು ಸರಿಯಾಗಿದೆ. ಗುರುಗಳೇ, ಶವ ಪಳಪಳ ಅಂತಿದೆ. ಜಾಗ ಬಿಡ. ಎಲ್ಲೋ ಬೀಳ್ದಿರೋ ಜಾಗದಲ್ಲಿ ಬಿದ್ದವನೆ. ಅದಕ್ಕೆ ಹಿಂಗಾಗ್ಬಿಟ್ಟವನೆ, ದರಿದ್ರದವನು. ದುಡ್ಡು ಕೊಟ್ರೆ ನಾನು ಹೊಡ್ತೀನಿ. ನೀನ್ ಬಾ ಒಂದ್ ಸ್ವಲ್ಪ ಪಕ್ಕಕ್ಕೆ. ಏನ್ ಕೊಡೋದು? ಇನ್ನು ಪೇಮೆಂಟೇ ಬಂದಿಲ್ಲ. ನಂಗದೆಲ್ಲ ಗೊತ್ತಿಲ್ಲ. ನನ್ ಕ್ಯಾಶ್ ನಂಗೆ ಬೇಕು. ಲಾಸ್ಟ್ ಟೈಮು ಹೀಗೆ ಮಾಡಿದ್ಯಾ. ಈಗ ನೀನ್ ದುಡ್ಡು ಕೊಡದೆ ಹೋದ್ರೆ ನನ್ ಕಡೆಯವ್ರೊಬ್ರು ಕೂಡ ಬರಲ್ಲ. ಅದಂಗಲ್ವೇ, ಅವನೊಬ್ಬ ದೊಡ್ಡ ಕಂಜೂಸ್ ನನ್ ಮಗ. 10 ರೂಪಾಯಿ ಕೊಟ್ಟು ಜ್ಯೂಸು ಕುಡಿಯಲ್ಲ ಅಂತಾನೆ. ಅವನೇನ್ ಕೊಡ್ತಾನೆ? ನಾಳೆ ಬೆಳಿಗ್ಗೆ ಒಂದ್ ಶಾಪ್ ಓಪನಿಂಗ್ ಇದೆ. ನೀನ್ ಬ್ಯಾಲೆನ್ಸ್ ಎಲ್ಲ ಸಮಾಧಿ ಮಾಡ್ಬಿಡ್ತೀನಿ. ಅರ್ಥ ಆಗ್ಲಿಲ್ವಾ? ಕ್ಲಿಯರ್ ಮಾಡ್ತೀನಿ. ಓಕೆ. ಯಾವ ಹೀರೋಯಿನ್ ಬರ್ತಾಳೆ? ನಿನಗಿಂತ ದೊಡ್ಡ ಹೀರೋಯಿನ್ ಯಾರೇ ಇದಾರೆ? ಅವರೆಲ್ಲ ಮೇಕಪ್ ತೆಗೆದ್ಬಿಟ್ರೆ ಪ್ಯಾಕಪ್. ನೀನು ವಿತೌಟ್ ಮೇಕಪ್ ಟಾಪೇ. ಕತ್ತಿ ತರ ಇರೋ ಫಿಗರ್ ಅಂದಿದ್ದೀನಿ. ಕಟ್ರಿನ ಕೈ ಡ್ರೆಸ್ ರೆಡಿ ಮಾಡ್ಸಿದೀನಿ. ರಿಚ್ ಆಗಿರೋ ಕಾರ್ ಬರ್ತಾ ಇದೆ. ರಿಚ್ ಆಗ್ ಬಾ. ಈ ಪಬ್ಲಿಸಿಟಿ ಸಿಕ್ಕದ್ಮೇಲೆ ಪಬ್ಲಿಕ್ ಫಿಗರ್ ಆಗೋಯ್ತೀಯ.
ಸಲ್ಮಾನ್ ಖಾನ್ ಸಿನಿಮಾದಲ್ಲಿ ಹೀರೋಯಿನ್ ಆಗೋಯ್ತ್ಯಾ? ಪ್ರಾಮಿಸ್? ಪ್ರಾಮಿಸ್. ಬೇಕಿದ್ರೆ ಈ ನನ್ನ ಮಗನ ಮೇಲೆ ಆಣೆ. ಓಕೆ. ನೋಡೋಗ್ರು ಅಮ್ಮ ಏನವಳಲ್ವಾ. ಬಂದೆ ತಡಿ. ನನ್ ರಿಚ್ ಲಕ್ಷ್ಮಿ ಸಿಕ್ದಂಗೆನೆ. ಬಿಲ್ಡಪ್ ಅಣ್ಣ ಒಳ್ಳೆ ಕೆಲ್ಸನೇ ಕುದುರಿಸಿದಾನೆ. ಇವತ್ ಕಲೆಕ್ಷನ್ ತುಂಬಾ ಚೆನ್ನಾಗಾಗಿದೆ. ಹೆಂಗವಳಪ್ಪ ನನ್ ರಿಚ್ ಲಕ್ಷ್ಮಿ. ದೇವ್ರೇ. ಲೇ ಗೀತಾ, ರಂಗ ನಿನ್ನ ರಿಚ್ ಅನ್ಕೊಂತಿದ್ದಾನೆ. ರಿಚ್ ಅನ್ಕೋತಿದ್ದಾನಾ? ಅನ್ಕೊಳ್ಳಿ, ಈಗ ಚೆನ್ನಾಗಿದೆ ಕಣೆ, ಕಂಟಿನ್ಯೂ ಮಾಡೋಣ. ನೀಲಿ ಮೇಘವೇ ನನಗೆ ನಿಲ್ಸು. ಏನ್ ಮಧ್ಯದಲ್ಲಿ ಮಸಾಲಾ ಕತೆ ಎಲ್ಲ ಏನಯ್ಯ? ಸರ್, ಕನಕನ್ ಕತೆ ಕೇಳಿ ನೀವು ಟೆನ್ಷನ್ ಆಗಿದ್ದೀರಾ ಅಂತ ಮಧ್ಯದಲ್ಲಿ ಒಂದು ಮಸಾಲಾ ಕತೆ ಹೇಳಿದೆ ಸರ್. ಅದೆಲ್ಲ ಆಮೇಲೆ ಸರ್, ಮೊದ್ಲು ಕನಕನ್ ಗುರಿ ಏನು? ಇವ್ರನ್ನೆಲ್ಲ ಯಾಕೆ ಸಾಯಿಸ್ತಾ ಬಂದ್ಲವಳು? ಸರ್, ಆ ಕನಕನ್ಗೆ ಒಂದು ಗುರಿ ಇದೆ ಸರ್. ಇಷ್ಟು ದಿವಸ ನೆಲದ ಮೇಲೆ ದಂಧೆ ಮಾಡ್ತಿದ್ಲು, ಈಗ ನೀರಿನ ಮೇಲೂ ದಂಧೆ ಮಾಡ್ಬೇಕು ಅಂತ ಶುರು ಮಾಡವಳೆ. ಏನ್ ನೀರಿನ ಮೇಲೆ ವೆಂಚರಕ್ ಮಾರಾಕ್ತಾಳ? ಹಂಗೆ ಅನ್ಸುತ್ತೆ ಸರ್. ಮೊದ್ಲು ಏನ್ ನಡೀತು ಅಂತ ಹೇಳು. ವರ್ಷಕ್ಕೆ 1000 ಕೋಟಿ ಬಿಸ್ನೆಸ್ ಮಾಡೋ ಬಂದರ್ ಪೋರ್ಟ್ ಬಂಗಾರದ ಬೆಟ್ಟ ಇದ್ದಂಗೆ ಕಣ. ಈ ಕಾಂಟ್ರಾಕ್ಟ್ಗೋಸ್ಕರನೇ ಅಕ್ಕ ತುಂಬಾ ದಿನದಿಂದ ಕನ್ಸ್ಕೊಂಡಿರೋದು. ಕನಕಕ್ಕ ಟೆಂಡರ್ ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಆ ರಾಜಕ್ಕೆ ಬರೋ ಧೈರ್ಯ ಯಾರಿಗಿದ್ಯೋ? ಏನೋ ನೀನ್ ಕೂಗ್ತೀಯಾ? ಸಾರಿ ಸರ್ಕಾರ್, ಈ ಟೆಂಡರ್ನ ಕನಕ ಅವರು ಕೊಂಡ್ಕೋಬೇಕಂತಿದ್ದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನಯ್ಯ ಆಫೀಸರ್, ಈ ವಿಷಯ ಮೊದಲೇ ಹೇಳ್ಬಾರ್ದ ನಮ್ಗೆ? ಸಾರಿ ಸರ್ಕಾರ್, ನಡೀರಯ್ಯ ನಡೀರಿ. ನಾವಿರೋವರೆಗೂ ಈ ಟೆಂಡರ್ ಯಾರಿಗೂ ಹೋಗೋದಕ್ ಬಿಡಲ್ಲ ಆಫೀಸರ್. ಏನೋ ವೀರಸ್ವಾಮಿ, ನಿಂತ ಲೋಕ ಡೌಟಾ? ಇವ್ರು ಯಾರು ಅಂತ ಗೊತ್ತಾ? ಸಿಂಗಪುರ್, ಮಲೇಷಿಯಾ, ಶ್ರೀಲಂಕಾದಲ್ಲಿರೋ ಪೋರ್ಟ್ ಎಲ್ಲ ಇವ್ರದೇನೆ. ಈ ಸಮುದ್ರಕ್ಕೆ ರಾಜ ಇವರು. ಅದಕ್ಕೆ ಇವ್ರನ್ನ ಪ್ರೀತಿಯಿಂದ ಸೀಕಿಂಗ್ ಅಂತ ಕರೀತಾರೆ, ಗೊತ್ತಾ? ವೀರಸ್ವಾಮಿ ಸರ್, ನೀನ್ ಹೇಳಿದ ಕನಕನ್ ನಾಯಿಗಳು ಇವರೇನಾ? ಹೌದು ಸರ್, ಇವರೇ. ಲೇ, ನೆಲದ ಮೇಲೆ ನಿಮ್ಮ ಅಕ್ಕ ಕ್ವೀನೇ ಆಗಿರ್ಬೋದು, ಆದ್ರೆ ಸಮುದ್ರಕ್ಕೆಲ್ಲ ನಾನೇ ಕಿಂಗ್. ಯಾವನ್ ಬೇಕು ಅವನ್ ಮಾಡೋದಕ್ಕೆ ಇದು ರೌಡಿಸಮ್ ಅಲ್ಲ, ಬಿಸ್ನೆಸ್. ನಿಮ್ಮಂತ ಹೆಬ್ಬೆಟ್ ಹಾಕೋರ್ ಬ್ಯಾಚ್ ಅಲ್ಲ, ಸಿಗ್ನೇಚರ್ ಹಾಕೋ ಅಂತವ್ರು ಬೇಕು. ಹೇಯ್, ಅಕ್ಕನ ವಿರುದ್ಧವಾಗಿ ನಿಂತವ್ರು ಇದುವರೆಗೂ ಯಾರು ಬದುಕುಳಿದಿದೆ ಇಲ್ಲ ಕಣೋ. ಅದನ್ನೇ ಹೇಳ್ತಿದ್ದೀನಿ, ಸಮುದ್ರನ ಹೆದರಾಕೋಬೇಡ ಅಂತ ಹೇಳು. ಬಂದ್ರೆ ಅಲೆಗಳು ಮುಳುಗಿಸ್ಬಿಡ್ತವೆ. ಸಾರಾಯಿ ಕಾಯಿಸೋರ್ಗೆ ಪೋರ್ಟಲ್ಲೇನೋ ಕೆಲ್ಸ? ಈ ಪೋರ್ಟ್ ನಂದೇ ಅಂತ ಹೋಗಿ ನಿಮ್ಮ ಅಕ್ಕಂಗೆ ಹೇಳು. ಅವನು ದೊಡ್ಡ ಹುಲಿ ನೋಡಿರ್ತಾನೆ, ಚಿರತೆ ಹುಲಿ ನೋಡಿರ್ತಾನೆ. ನಾನ್ ಸೀರೆ ಹಾಕಿರೋ ಶಿವಂಗಿ ಕಣೋ. ನಾನ್ ಬೇಟೆ ಆಡಿದ್ರೆ ಹೇಗಿರುತ್ತೋ ಅಂತ ಅವನಿಗೆ ಗೊತ್ತಾಗ್ಬೇಕು.
ನಿಮ್ ಪವರ್ ಗೊತ್ತಿಲ್ಲ ನಾನು ನಿಮ್ನ ಎದುರಾಕೊಂಡೆ, ನನ್ನ ಕ್ಷಮಿಸ್ಬಿಡಿ. ಏಯ್, ನಾನು ಹಾಕಿರೋದು ವೇಲು ಮುದ್ರೆ ಅಲ್ಲ ಕಣೋ, ರಾಜ ಮುದ್ರೆ. ಬದುಕಿರೋವರೆಗೂ ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ ಪ್ರಾಣ ನಾನ್ ನಿನಗೆ ಕೊಡ್ತಿರೋ ಭಿಕ್ಷೆ. ಹೋಗೋ. ಅವನನ್ನ ಯಾಕಕ್ಕ ಸಾಯಿಸ್ದೆ ಬಿಟ್ಟೆ? ಹೇಯ್, ಇವಾಗ ಇವನ್ನ ಸಾಯಿಸಿದ್ರೆ ಹಾರ್ಬರ್ ಮಾತ್ರ ಭಯ ಪಡುತ್ತೆ. ಅದೇ ಬಿಟ್ಟು ಕಳ್ಸಿದ್ರೆ ಸಿಂಗಾಪುರಿಂದ ಶ್ರೀಲಂಕಾವರೆಗೂ ಎಲ್ಲರೂ ಭಯ ಪಡ್ತಾರೆ. ಮಾವ, ಆದ್ರೂ ಇವತ್ತು ಹೋಟ್ಲಲ್ಲಿ ಒಳ್ಳೆ ಸಂಪಾದನೆ ಆಯ್ತಲ್ವಾ? ಹ್ಞೂ ಅಳಿಯ, ಒಂಚೂರು ಬಜ್ಜಿನೇ ಚೆನ್ನಾಗಿ ಓಡ್ಬೇಕಾಗಿತ್ತು ಅಳಿಯ. ಏನಾಯ್ತಮ್ಮ, ಸಪ್ಪ ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕೋ ಗೊತ್ತಿಲ್ಲ ರಂಗ, ಏನಾಯ್ತಮ್ಮ? ನಿಮ್ಮ ಅಣ್ಣಂಗ್ ಮದ್ವೆ ಮಾಡೋಣ ಅಂದ್ರೆ ಒಂದ್ ಸಂಬಂಧ ಕೂಡ ಬರ್ತಾ ಇಲ್ಲ. ಅವನೇನ್ ದರ್ಶನ ಊರಲ್ಲಿರೋ ಹುಡುಗಿರೆಲ್ಲ ನೀನೇ ಬೇಕು ಅಂತ ಕೇಳಕ್ಕೆ? ಏಯ್, ನೀನ್ ಸುಮ್ನಿರೋ. ಏಯ್, ನೀನ್ ಸುಮ್ನಿರು ಮಾವ, ನೀನ್ ಹೇಳಮ್ಮ. ಲೋ ಚಿಕ್ಕೋನೆ, ಜ್ಯೋತಿಷಿ ಹೇಳೋರ ಹತ್ರ ಹೋಗೋಣ. ಅಮ್ಮ, ಅವ್ರು ಹೇಳೋ ಜ್ಯೋತಿಷ್ಯನ ಊರವರೇ ನಂಬ್ತಿಲ್ಲ ಅಂದ್ಮೇಲೆ ನಾವು ಹೋಗಿ ಏನಮ್ಮ ಮಾಡೋದು? ಆದ್ರೆ ಈಗ ಫೋನಲ್ಲೇ ಹೇಳ್ಬೋದಲ್ಲ. ಏನು ಫೋನ್ ಅಲ್ಲ? ತೋರ್ಸ. ಎಲ್ಲಿ ತೋರ್ಸು. ನೀನು ನಕ್ಷತ್ರನೋ ರಾಶಿನೂ ಹೇಳು, 5 ನಿಮಿಷದಲ್ಲಿ ಜೀವನನೇ ಹೇಳ್ಬಿಡ್ತೀನಿ. ಮಕರ ರಾಶಿ, ಅಶ್ವಿನಿ ನಕ್ಷತ್ರ. ಬಂತಾ? ಹೇಳು ಹೇಳು. ಅವ್ನ್ ಮೂಗ ಅಂತ ನೀನೇನು ತಲೆ ಕೆಡಿಸ್ಕೋಬೇಡ. ಏಯ್, ಅವ್ನ್ ಮೂಗ ಅಂತ ಅದಕ್ಕೆ ಹೇಗೋ ಗೊತ್ತು? ಅಮ್ಮ, ನಾನು ಫೋನ್ ನೋಡಿ ಹೇಳ್ತಿರೋದು, ನಿನ್ ಮಧ್ಯದಲ್ಲಿ ಮಾತಾಡಿದ್ರೆ ಬೇಡ ಬಿಡು, ಸುಮ್ನೆ ಸರಿ ಇರು, ಕೇಳ್ತೀನಿ, ಹೇಳು. ಹಂಗ್ ಬಾ ದಾರಿಗೆ. ಸರಿ, ನೀನ್ ಹೇಳ ಮೊದ್ಲು. ಯಾರೋ ಫೋನ್ ಮಾಡ್ತಾರ ಅನ್ಸುತ್ತೆ ಮೊದ್ಲು. ಆಲ್ರೆಡಿ ನಿನ್ ಮಗ ಪ್ರೀತಿಲ್ ಬಿದ್ದವನೆ, ಬಿಟ್ರೆ ಇವತ್ತೇ ಮದ್ವೆ ಮಾಡ್ಕೊ ಬತ್ತಾನೆ. ಲೇ, ಇದ್ ನಿಜವಾಗ್ಲೂ ಅವನ್ ಜಾತ್ಕನಾ? ಇಲ್ಲ, ಸುದೀಪ್ ಜಾತ್ಕ. ಇನ್ನೇನಕ್ಕ ಮತ್ತೆ? ಲೇ, ನೀನ್ ಸುಮ್ನಿರು. ಅವನು ನಂಗೆ ಗೊತ್ತಿಲ್ದೆ ಯಾವ ಕೆಲ್ಸಾನು ಮಾಡಲ್ಲ. ಅಂತವನು ಮದ್ವೆ ಹೇಗೋ ಮಾಡ್ಕೋತಾನೆ? ಯಾವ್ದೋ ದೇವಸ್ಥಾನದಲ್ಲಿ ಮಾಡ್ಕೊಂತಾನೆ. ನೀವಿಬ್ರು ಅವನ್ ಮೂಗ ಅಂತ ತುಂಬಾ ಆಡ್ಕೋತಿದ್ದೀರಾ. ಆದ್ರೆ ತಾಯಿ ಆದ್ ನನ್ ಕಷ್ಟನ ಯಾರೂ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ನೀನ್ ಅಳ್ತಾ ಸೀರಿಯಲ್ ನೋಡ್ತಾ ಇರೋ, ನಾನು ಈಗ್ಲೇ ಬರ್ತೀನಿ. ಲೋ ಅಳಿಯ, ಬರ್ತೀನಿ. ಅಮ್ಮ, ಅಮ್ಮ. ಲೇ, ಯಾರೋ ಈ ಹುಡ್ಗಿ? ಇಷ್ಟ ದಿನ ಹೇಳ್ತಿದ್ರೆ ನಂಬ್ತಿರ್ಲಿಲ್ವಲ್ಲಮ್ಮ. ಈ ಹುಡುಗಿನೇ ನಿನ್ ಮುದ್ದು ಮಗ ಪ್ರೀತಿ ಮಾಡಿರೋದು. ಇಷ್ಟು ದಿನ ಮಾತ್ ಬರ್ದಿರೋನು ಅಮಾಯಕ ಅಂದೆ. ಅವನಿಗೆ ಮಾತ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಬುದ್ಧಿ ಇಲ್ಲ ಅಷ್ಟೇ. ಲೇ, ನಂಬಕ್ಕೆ ಆಗ್ತಿಲ್ವಲ್ಲೋ? ನಮ್ದೇ ಇರೋ ನಿಜ ಅಂದ್ರೆ ಇದೆ ಅಕ್ಕ. ಹೌದು. ಏನಮ್ಮ, ನಿಜವಾಗ್ಲೂ ನನ್ ಮಗ ಅಂದ್ರೆ ಇಷ್ಟನಾ, ಇಲ್ಲಾಂದ್ರೆ ತಮಾಷೆ ಮಾಡ್ತಿದ್ಯಾ? ಮನ್ಷನ್ ನೋಡಿ ಪ್ರೀತಿ ಮಾಡಿದ್ರೆ ಅದು ಸಾಕಾಗತ್ತೆ, ಮನ್ಸನ್ ನೋಡಿ ಪ್ರೀತಿ ಮಾಡಿದ್ರೆ ಅದು ಇಷ್ಟ ಆಗತ್ತೆ. ನಾವಿಬ್ರು ಒಂದ್ಸಲ ಒಂದಾದ್ರೆ ನನ್ ಮಾತೆ ಅವನ್ ಧ್ವನಿ ಆಗತ್ತೆ. ಬಂದ ನೋಡು, ದೇವಸ್ಥಾನದಲ್ಲಿ ಗಂಟೆ ಹೊಡಿಯೋನು. ಬಾರ ಅಣ್ಣ. ನಮಸ್ತೆ ಕಣ. ಏನಂದೆ ಆ ಹುಡುಗಿಗೆ? ಏಯ್, ನಿಜ ಹೇಳ ಕಳ್ಳನ್ ಬಂದೆ. ಆ ಹುಡುಗಿಗೆ ನೀನೇನೋ ಅಂದಂತೆ, ಅದಕ್ಕೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲಿ ಬಂದವಳೆ. ನೀನ್ ಸುಮ್ನಿರಕ, ನಿಂಗೇನು ಗೊತ್ತಿಲ್ಲ. ಆ ಹುಡುಗಿಗೆ ಏನೋ ಅಂದವನೆ, ಅದಕ್ಕೆ ಆ ಹುಡುಗಿ ಕೇಸ್ ಕೊಡಕ್ ಬಂದೈತೆ. ಏನಂದ ಹೇಳು. ಏನ ಅಬ್ಬ? ಇವಳಾಗ್ಲೇ ಹೇಳಿದ್ಲು, ಇವಳಂದ್ರೆ ನಿಂಗ್ ತುಂಬಾ ಇಷ್ಟ ಅಲ್ವಾ? ಕೊನೆಗೂ ನನ್ ಮಗನ್ಗೆ ಇಷ್ಟ ಆಗೋಂತ ಹುಡುಗಿ ಸಿಕ್ಬಿಟ್ಲು. ನನ್ ಮಗನಿಗೆ ಮಾತಾಡಕ್ ಆಗಲ್ಲಮ್ಮ. ಚಿಕ್ಕದ್ರಲ್ಲಿ ಅವ್ರ ತಂದೆ ತೀರ್ಕೊಂಡ್ರು. ಅವತ್ತಿಂದ ಈ ಮನೆ ಜವಾಬ್ದಾರಿ ಎಲ್ಲ ಅವನ ಹೆಗಲ್ ಮೇಲೆ ಹೊತ್ಕೊಂಡಿದ್ದಾನೆ. ಕತ್ಲೆಯಾಗಿ ಏನೂ ಇಲ್ದೇ ಇದ್ದಿದ್ದ ಅವನ ಜೀವನದಲ್ಲಿ ಬೆಳಕಾಗಿ ನೀನ್ ಬಂದಿದ್ಯಾ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾವು ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ ನಿಮ್ಮಿಬ್ರು ಮದ್ವೆ ಮಾಡಿಸೋದು ನನ್ನ ಜವಾಬ್ದಾರಿ. ಏನೇ ಆಮ್ಲೆಟ್ ಕೇಳಿ ಎಷ್ಟೊತ್ತಾಯ್ತೆ? ದಿನ ಏನಯ್ಯ ನೀನ್ ಕುಡಿಯೋದು? ದಿನ ಕುಡ್ದು ಕುಡ್ದು ಊರಲ್ಲಿ ಜನ ಎಲ್ಲ ಸಾಯ್ತಾ ಇದ್ದಾರೆ. ನೀನಿನ್ನು ಬದ್ಲಾಗಲ್ವಾ? ಇದು ಕನಕನ್ ಸಾರಾಯಿ ಕಣೆ. ಇದನ್ನ ಕುಡಿದೆ ಹೋದ್ರೆ ಸತ್ತೋಯ್ತೀನಿ, ಕುಡಿದ್ರೆ ಸಾಯಲ್ಲ ಕಣೆ. ಕನಕನ್ ಸಾರಾಯಿ ಕುಡಿಯಕ್ಕೂ ಕೊಟ್ಟು ಮಡಗಿರ್ಬೇಕು ಕಣೆ. ಚೀಚಿ, ನೀನ್ ಬದ್ಲಾಗಲ್ಲ. ಪುಷ್ಪ,
ನಿಂತ್ಕೊಳ್ಳೆ. ನೀನೇನು ಕಾಲೇಜ್ಗೆ ಹೋಗಿ ಬರ್ತಾ ಇದ್ಯಾ ಅಥವಾ ಯಾವನ ಹತ್ರನಾದ್ರೂ ತೀಟೆ ತೀರಿಸ್ಕೊಂಬತ್ತಿದ್ಯಾ? ಅಲ್ಲ ನೀನೊಬ್ಬ ತಂದೆನಾ? ಏನಯ್ಯ ಮಾತು? ಮಗಳತ್ರ ಆ ರೀತಿ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ವಾ? ಏಯ್, ಇವಾಗ ನಾನು ಇವಳ ಹತ್ರ ಹಿಂಗೆ ಮಾತಾಡದೆ ಹೋದ್ರೆ ಇವಳು ಯಾವನ್ ಜೊತೆನಾದ್ರೂ ಮಾತಾಡ್ಕೊಂಡು ಓಡೈತಾಳೆ. ಆವಾಗ ನಾನು ಊರವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ಅದಕ್ಕಿಂತ ಈಗ ಮಾತಾಡೋದೇ ಒಳ್ಳೇದಲ್ವೇನೆ? ಅವನ್ ಮಾತೆಲ್ಲ ನೀನ್ ತಲೆಗೆ ಹಾಕೋಬೇಡ. ಒಳಗ್ ಬಾಮ್ಮ. ಏಯ್, ನಿನಗ್ ಜಾಸ್ತಿ ಆಯ್ತು ಕಣಲೆ. ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಈ ಕುಡ್ಕಂಗೆ. ಅಮ್ಮ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನಮ್ಮ ಅದು? ಆ ತರ್ತಾ ಇದ್ದೀನಿ. ತರ್ದೆ ಸಾಯ್ತೀನಾ? ತರ್ತೀನಿ. ನನ್ ಪ್ರಾಣಕ್ಕೆ ಯಮ ಆಗ್ಬಿಟ್ಟಿದ್ದಾನೆ ಇವನು. ಬರ್ತೀನಿರು. ತಗೋ ತಿನ್ ಸಾಯಿ. ಏನೇ ಸೀಸ್ಬಿಟ್ಟಿದ್ಯಲ್ಲೇ? ಸಾಕು ಸುಮ್ನೆ ತಿನ್ನು. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಯಿ ಮುಚ್ಕೊಂಡ್ ಕೆಲ್ಸ ನೋಡ್ಕೋ ಹೋಗೆ. ಇವಾಗ ಹೇಳೋದು ಸರಿಯಲ್ಲ ಅನ್ಸುತ್ತೆ. ಜನ ಜಾಸ್ತಿ ಬಂದವರಲ್ಲ. ಸಿಗುತ್ತೆ ಅಂದ್ರೆ ಬರಲ್ವಾ ಹೇಳೋ? ಅತ್ತೆ, ನೀನ್ ಇಲ್ದೇ ಇದ್ರೆ ನಮ್ಗ್ ಹೊಟ್ಟೆ ತುಂಬಾ ಅನ್ನ ಯಾರಾಗ್ತಾರೆ ಅತ್ತೆ. ಅತ್ತೆ, ಇಷ್ಟ್ ಬೇಗ ನನ್ನ ಬಿಟ್ಟೋಗ್ಬಿಟ್ಟಿಯಲ್ಲ ಅತ್ತೆ. ನೋಡೋಡಿಯಾ, ಪಾಪ ಅವ್ರ ಅತ್ತೆ ಅಂದ್ರೆ ಬಾರಿ ಇಷ್ಟ ಅನ್ಸುತ್ತೆ. ನೋಡು ಪಾಪ ತಲೆ ಕೆಚ್ಕೊಂಡು ಹೆಂಗ್ ಅಳ್ತಾಳೆ ಅಂತ. ಇಷ್ಟು ಗಟ್ಟಿಯಾಗಿರೋಳು ಹೆಂಗ್ ಓದ್ಲು ಅಂತೀಯಾ? ಕಾಲ್ ಜಾರಿದಂತೆ ಮಾವ. ಈ ವಯಸ್ಸಲ್ಲಿ ಕಾಲ್ ಜಾರದು ಅಂದ್ರೆ ಏನೋ ತಪ್ಪಾರ್ಥ. ನಿಜ ಅದಲ್ಲ, ಮನಸ್ಸಿಂದ ಕೆಳಗಡೆ ಬಿದ್ಲಂತೆ. ಓಹೋ, ಅಯ್ಯೋ ಅಮ್ಮ, ಸಾಕ್ ನಿಲ್ಸು. ಇಲ್ಲ ಮೆಲ್ಗಿಡಿ. ಫಸ್ಟ್ ಟೈಮ್ ಮಾಡಕ್ ಬಂದಿದ್ದೀರಾ, ಪರ್ಫಾರ್ಮೆನ್ಸ್ ಅದ್ರೋಗ್ಬಿಡ್ಬೇಕು. ಏನ್ ರಿಚಲಕ್ಷ್ಮಿ ಹಿಂಗೆ ಡಾಕ್ಟರ್ ಹೇಳಿತಾಳದ? ಗುರುಗಳಿಲ್ಲ, ಫೀಸ್ ಎಲ್ಲ ನಮ್ದೇ. ಚೆನ್ನಾಗಿ ಹೇಳ್ಬೇಕಾಯ್ತಾ? ಅಮ್ಮ ಬನ್ನಿ ಇಲ್ಲಿ. ಬೇಗ ಬನ್ನಿ ಈ ಕಡೆ. ಏನ್ ಮಾವ? ಏನಿಲ್ಲಪ್ಪ. ಅಳ್ಬೇಡಿ. ಹೆಣಕ್ ಒಳ್ಳೇದಲ್ಲ. ಅವಳು ಏನೋ ಹೆಂಗ್ ನೋಡ್ತಿದ್ಯಾ? ಅಲ್ಲ, ಜೂನಿಯರ್ ಆರ್ಟಿಸ್ಟ್ ಇದ್ದಂಗಿದ್ರಿ, ಅದಕ್ಕೆ. ಜೂನಿಯರ್ ಆರ್ಟಿಸ್ಟ್ ಅಲ್ಲ ಕಣಪ್ಪ. ಯಾವ್ದೇ ಊರಲ್ಲಿ ಹೆಣ ಎತ್ಬೇಕು ಅಂದ್ರೆ ನಾನೇ ಹೋಗ್ಬೇಕು, ನಾನೇ ಮಾಡ್ಬೇಕು. ಆ ಹುಡುಗಿ ಏನ್ ಮಾಡ್ತಿರ್ತಾಳೆ? ನಮ್ ಬ್ಯಾಚ್ ಹೆಣದ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹೆಣದ ಮುಂದೆ ಡ್ಯಾನ್ಸು? ಏನ್ ಕಿರಿಕು? ಕೆಳಗಡೆ ಕಾಲೆತ್ತು ಸೆಂಟ್ರಲ್ ಸರಿಯಾಗೈತೆ. ಅಯ್ಯೋ ದೇವ್ರೆ, ಅಯ್ಯೋ ನಿಜನೇ. ಹೇಳ, ಇಲ್ಲಿ ಅಜ್ಜಿ ಶವದ ಹತ್ರ ಎಲ್ಲರೂ ನಿಮ್ಗೋಸ್ಕರ ವೇಟಿಂಗ್ ಸರ್. ನೀವೆಲ್ಲಿ? ಇನ್ನೆಲ್ಲಿರ್ತೀನೋ? ಸ್ಮಶಾನದಲ್ಲೇ ಸಾಯ್ತಿದ್ದೀನಿ. ಏಯ್, ವೀಸಾ ಇಲ್ದೆ ಫಾರಿನ್ಗೆ ಹೋಗ್ಬೋದು ಕಣಲೇ. ನಾನಿಲ್ದೆ ಶವ ಸ್ಮಶಾನಕ್ಕೆ ಬರಕ್ ಆಗತ್ತೆ? ಹೌದು ಗುರುಗಳೇ. ಅರ್ಜೆಂಟಿಗೆ ಒಂದ್ ಶವ ಸಿಕ್ಕಿದೆ. ಹೌದಾ? ಅದಕ್ಕೆ ಸಮಾಧಿ ಕಟ್ಸಕ್ಕೆ ಅಂತಾನೆ ಇಲ್ಲಿಗೆ ಬಂದು. ಮತ್ತೆ ಈ ಅಜ್ಜಿ ಅಣ್ಣ? ಲೇ, ಅವಳೇನ್ ದೊಡ್ಡ ಬಾಲಿವುಡ್ ಹೀರೋಯಿನ್ ಏನೋ ನಾನ್ ಬಂದ್ ನೋಡಕ್ಕೆ? ಒಂದ್ ಕೆಲಸ ಮಾಡು, ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಡಿಸ್ಬಿಟ್ಟು ನೀ ಇಲ್ಲಿಗೆ ಬಂದ್ಬಿಡು. ಏನ್ ನಾನಾ? ಆಹಾ, ಫಸ್ಟ್ ಟೈಮ್ ಗುರುಗಳಿಂದನೇ ಶಿಷ್ಯ ಸರ್ಟಿಫಿಕೇಟು. ಓಕೆ ಗುರುಗಳೇ. ಈ ಶನಿ ಮೂಲೆನಲ್ಲಿ ಒಳ್ಳೆ ದುಡ್ಡಿದೆ, ಕಟ್ಟಿಸ್ಬಿಡೋಣ. ಏನ ಗುರುಗಳೇ? ಸಮಾಧಿನೋ? ಓ, ಮನೆ ಅನ್ಕೊಂಡೆ. ಸರಿ ಗುರುಗಳೇ, ಕೊಟ್ಟು ಬರ್ತೀನಿ. ಒಂದ್ಸರಿ ಆ ಕಡೆ ನೋಡು. ರಿಚಲಕ್ಷ್ಮಿ ಅಂದಲ್ಲ, ಹೆಣದ್ ಮುಂಚೆ ಡ್ಯಾನ್ಸ್ ಮಾಡ್ತಾಳಂತೆ. ಏನ್ ಮಾವ, ನಿಜಾನಾ? ನನ್ನೇನ್ ಕೇಳ್ತೀಯ? ಎತ್ ನೋಡು ಸರಿಯಾಗಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಅದು ಅಂದ್ರೆ ನೀನ್ ರಿಚ್ ಅಲ್ವಾ? ನಾನು ಹೇಳಿದ್ನ ರಿಚ್ ಅಂತ? ನೀನ್ ರಿಚ್ ಅನ್ಕೊಂಡು ನಿಂದ ಹುಚ್ಚನ್ ತರ ತಿರುಗದ್ನಲ್ಲೇ. ನಾನ್ ತಿರುಗು ಅಂತ ಹೇಳಿದ್ನ? ಗೀತಾ, ನನ್ನ ಹೆಸರು ಗೀತಾ. 3,000 ಕೊಟ್ರೆ ಮನೆ ಮುಂದೆ ಡ್ಯಾನ್ಸ್ ಮಾಡ್ತೀನಿ. 5,000 ಕೊಟ್ರೆ ಸೆಂಟರ್ ಅಲ್ಲಿ ಡ್ಯಾನ್ಸ್ ಮಾಡ್ತೀನಿ. 9,000 ಕೊಟ್ರೆ ಹೆಣ್ಣನ್ ಮುಂದೆ ಕೂಡ ಡ್ಯಾನ್ಸ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಬ್ಯಾಚ್ ಅನ್ಕೊಂಡಲ್ಲೇ. ಶೇರ್ ಆಟೋ ಬ್ಯಾಚ್ ಅಂತ ಈಗ್ಲೇ ಅರ್ಥ ಆಗಿದ್ದು ಕಣೆ. ಹೋಗ ಕಡೆ, ನಾನು ನನ್ನ ಕೆಲಸ ಮಾಡ್ಬೇಕು. ಬಾ ಇದೇಳು, ನೀನ್ ದೌಲತ್ ಹಿಂಗೆ ಆಗ್ಬೇಕಂತ ತಲೆ ಕೆಡಿಸ್ಬೇಡ. ಹುಡುಗಿ ಅವ್ಳಿಗೆ ಅನ್ಸ್ದಂಗ್ ಮಾಡ್ಕೊಳ್ಳಿ ಬಿಡು. ಏನದು? ಅದೇ ಹೆಣ ಮುಂಚೆ ಡ್ಯಾನ್ಸ್ ಕಣ. ಹೆಂಗ್ ಹೊಡಿತಾವಳೆ ಅಂದ್ರೆ ಹೆಣನ ಎದ್ದು ನಿಂತ್ಕೊಬೇಕು, ಹಂಗ್ ಹೊಡಿತಾವಳೆ ನೋಡು. ಹೊಡಿಬೇಡ ಅಂತ ಹೇಳು. ಹೋಗ. ಅಯ್ಯೋ, ಏನಮ್ಮ ನೀನ್ ಸತ್ತೋದೆ ಅಂತಂದ್ರು? ಏನಾಯ್ತೋ ಗೊತ್ತಿಲ್ಲ. ನೆನ್ನೆ ತಲೆ ನೋವ್ತಾಯ್ತು. ರಾತ್ರಿ ನನ್ನ ಸೊಸೆಗೆ ಟ್ಯಾಬ್ಲೆಟ್ ಕೊಡು ಅಂದೆ, ಕೊಟ್ಲು. ಟ್ಯಾಬ್ಲೆಟ್ ತಿಂದ್ಮೇಲೆ ಏನಾಯ್ತೋ ನಂಗೆ ಗೊತ್ತಿಲ್ಲ. ಏನಮ್ಮ, ಯಾವ ಟ್ಯಾಬ್ಲೆಟ್ ಕೊಟ್ಟೆ ಅಮ್ಮ? ಅದು ತಲೆನೋವಿನ ಮಾತ್ರೆ ತಗೊಂಡ್ ಬಂದೆ ಅತ್ತೆ. ಅದು ತಲೆನೋವು ಟ್ಯಾಬ್ಲೆಟಾ ಅಥವಾ ನಿಮ್ಮ ಮತ್ತೆ ಮೇಲ್ ಕಳ್ಸೋ ಟ್ಯಾಬ್ಲೆಟಾ? ವಾಟೆ ಮಗ, ವಾಟೆ ಸೊಸೆ. ಅತ್ತೆ ಇಲ್ದಿರೋ ಸೊಸೆ ಉತ್ತಮ ಅಲ್ಲ ಅಂತ ಹೇಳ್ತಾರೆ. ಅತ್ತೆನೇ ಸಾಯ್ಸಕ್ ಹೋಗಿದ್ದಿಲ್ಲ, ಎಂತ ಸೊಸೆನೇ ನೀನು? ಮುಖ ನೋಡಿ ಹೆಂಗೈತೆ. ನಿನ್ ಕತೆ ಏನ್ಲಾ? ನಿನ್ನ ಭೂಮಿಗೆ ತಂದಿರೋ ತಾಯಿನೇ ಭೂಮಿಯಿಂದ ಕಳಿಸ್ಬೇಕು ಅಂತಿದ್ಯೇನಲ್ಲ. ನಿನ್ನಂತವ್ರ ಭೂಮಿ ಮೇಲೆ ಇದ್ರಷ್ಟು ಬಿಟ್ರಷ್ಟು ಪಾಪಿಷ್ಟು ಜನ್ಮ ಕಣೋ ನಿಂದು. ನಿನ್ನಂತವ್ನ ಭೂಮಿ ಮೇಲೆ ಇರಬಾರ್ದು ಕಣ. 9 ಲಕ್ಷಕ್ಕೋಸ್ಕರ 9 ತಿಂಗಳು ಹೆತ್ತು ಹೊತ್ತಿರೋ ತಾಯಿನೇ ಸಾಯ್ಸಕ್ ಹೋಯ್ತಿದ್ಯಾ?
ಹಲೋ ಮೇಡಮ್. ಏಯ್ ಚಿ ಹೋಗು, ಹಿಂದಿಂದೆ ಬರ್ತಾನೆ, ಹಿಂದಿಂದೆ. ರಿಚ್ ಬೇಕಂತೆ, ರಿಚ್ಚು. ನಿಂಗ್ ರಿಚ್ ಹುಡುಗಿ ಬೇಕಲ್ವಾ, ಹೋಗ್ ನೋಡ್ಕೋ. ಅದಂಗಲ್ಲ ಕಣೆ, ನನ್ನ ಹತ್ರ ಮಾತಾಡ್ಬೇಡ. ಅದಂಗಲ್ಲ ಕಣ. ಲೈಫಲ್ಲಿ ರಿಚ್ ಹುಡುಗಿ ಬೇಕು ಅನ್ಕೊಂಡಿ ನಿಜಾನೇ, ಆದ್ರೆ ನೀನು ಯಾವಾಗ ನೋಡ್ದೋ ಲೈಫಲ್ಲಿ ಏನೇ ಇದ್ರು ಖಾಲಿ ಅನ್ಸ್ತಿದೆ ಕಣ. ಆದ್ರೆ ಈಗ್ಲೇ ಹೇಳ್ತಿದ್ದೀನಿ ಕೇಳು, ಒಂದೇ ನಿಮಿಷ. ದೇವ್ರೆ ನೀನೇ ಕಾಪಾಡ್ಬೇಕು. ಲವ್ ಯು ಕಣ. ನೀನು ಹೂ ಅಂದ್ರೆ ಇಡ್ಲಿಲಿ ಸಾಂಬಾರ್ ತರ, ದೋಸೆಲಿ ಚಟ್ನಿ ತರ ಮಿಕ್ಸ್ ಆಗ್ಬಿಡೋಣ ಕಣ. ಐ ಐ ಐ ಮಾತಾಡ್ತಾ ಇಲ್ಲ ಯಾಕೆ? ದೇವ್ರೆ ಏನಿದು, ಯಾರು ನೋಡ್ತಿಲ್ಲ ಅಲ್ವಾ? ದೇವ್ರೆ ನೀನೇ ಕಾಪಾಡ್ಬೇಕು. ಇವತ್ತೇನೇ ಆದ್ರೂ ವರ್ಕೌಟ್ ಆಗ್ಬಿಡ್ಬೇಕು. ಅದ್ಯಾಕೆ ಮುಖದ ಮೇಲೆ ಸೆಟ್ ದೋಸೆ ಹಾಕ್ಬಿಟ್ಟೆ? ಲವ್ ಮಾಡಿದಾಗ ಹುಡುಗನ್ ಮೇಲೆ ಹುಡುಗಿಗೆ ಎಲ್ಲಾ ರೈಟ್ಸ್ ಬಂದ ಹಾಗೆ. ಅಂದ್ರೆ ನೀನು ನನ್ನ ಓಂ ನಮೋ ವೆಂಕಟೇಶಾಯ ಅಲ್ವೋ? ಹಾ ಗುರುಗಳೇ. ಸಿನಿಮಾಗೆ ಆರ್ಟಿಸ್ಟ್ಗಳು, ಅಲ್ಲಿ ಸಮಾಧಿಗಳು, ಮತ್ತಿಲ್ಲಿ ದೀಪೋತ್ಸವ. ಏನ್ ಮಾಡ್ಬೇಕಂದ್ರು ನಾವೇ ಮಾಡ್ಬೇಕು. ಅದಕ್ಕೆ ಅಲ್ವಾ ಗುರುಗಳೇ ನಿಮ್ಮನ್ನೆಲ್ಲರೂ ಇಂಥವ್ನು ಅಂತ ಮಾತಾಡಿಸ್ತಾರೆ. ಅಂದ್ರೆ ಆಲ್ ಇನ್ ಒಲ್ ಬಿಲ್ಡ್ ಅಪ್ ಭಾಷಾ. ನೀವೇನ್ ಕೆಲಸ ಮಾಡಿದ್ರು ಕಾಟೆ ಕೀಟೆ ಕೀಟೆ. ಸರಿ, ಇನ್ನೊಂಚೂರು ಹಾಕಿ. ಏನ್ ಸೆಟ್ಜಿ, ನಮ್ಮ ಹತ್ರ ಇದ್ದಿದ್ದು ಹುಡುಗಿರ್ನೆಲ್ಲ ತೋರಿಸಿದ್ದೀವಿ, ಯಾರ್ ಬೇಕು ಹೇಳಿ. ನೀವು ತೋರಿಸ್ತವ್ರೆಲ್ಲ ಚೆನ್ನಾಗಿಲ್ಲ ಅಂತಿದ್ದಾರೆ ದುಬೈ ಶೇಖ್. ಅವ್ರನ್ನ ನೋಡಿದ್ರೆ ಮಜಾ ಬರ್ಬೇಕಲ್ವಾ? ಇರೋ ಮೂಡ್ ಕೂಡ ಹೋಗುತ್ತೆ. ಹೇಯ್, ಆ ಶೇಖ್ನ ಕೇಳ್ರು ಯಾವ ತರ ಹುಡುಗಿ ಬೇಕು ಅಂತ. ಯಾಕೆ ಸರ್ ನಿಮ್ಗಷ್ಟೊಂದು ಕೋಪ? ನೀವು ನಮ್ ಶೇಖ್ ಹತ್ರ ಹುಡುಗಿರ್ಗೋಸ್ಕರ ಎಷ್ಟು ದುಡ್ಡು ಇಸ್ಕೊಂಡ್ರಿ ಅಂತ ನನಗ್ ಗೊತ್ತು. ನೋಡಿದ್ಯಾ, ಹುಲ್ ಕುಯ್ಯಕ್ ಮಾತ್ರ ಬಳಸೋದಲ್ಲ, ಇದಕ್ಕೆ ನಿಮ್ಮಂತರ ಕುದ್ಕೆ ಕುಯ್ಯೋದಕ್ಕೂ ಕೂಡ ಬರುತ್ತೆ. ಗೊತ್ತಾಯ್ತಾ? ಸರ್ಕಾರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಪ್ರಾಣ ಪಣಕ್ಕಿಡ್ಬೇಕು. ನೀವು ನಿಲ್ಸಿ ಸರ್ಕಾರ. ಸೇಠ್ಜಿ, ನಮ್ಗೊಂದ್ ಸ್ವಲ್ಪ ಟೈಮ್ ಕೊಡಿ. ನಿಮಗೆ ಬೇಕಾಗಿರೋ ನಾಟಿಕೋಳಿ ನಿಮ್ ಕಣ್ಮುಂದೆ ಇರುತ್ತೆ. ತಾತಯ್ಯ, ಲತಾ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಿದ್ದೆ ನಿನ್ನ. ನಿನ್ಗೊಂದ್ ವಿಷಯ ಗೊತ್ತಾ? ಏನಮ್ಮ ಅದು? ನನ್ ಕಾಲೇಜಲ್ಲಿ ನಾನೇ ಫಸ್ಟ್ ಬಂದಿದ್ದೀನಿ. ತುಂಬಾ ಸಂತೋಷ ಅಮ್ಮ. ಅಮ್ಮ, ಓದೋದ್ರಲ್ಲಿ ಸರಸ್ವತಿ. ನಿನಗಲ್ದೆ ಇನ್ ಯಾರಿಗಮ್ಮ ಫಸ್ಟ್ ಬರುತ್ತೆ? ಅಮ್ಮ, ಈ ಕ್ಷಣದಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವೇನಮ್ಮ? ಅವ್ರಿಗಿಂತ ಜಾಸ್ತಿನೇ ನೋಡ್ಕೊಂತಿದ್ಯಾ ನೀನು, ಓದಿಸ್ತಿದ್ಯಾ. ನನ್ಗಿನ್ನೇನ್ ಬೇಕು ತಾತ? ಅಯ್ಯೋ ಹುಚ್ಚುಡ್ಗಿ. ಅಬಾ, ಇಲ್ಲಿ ಯಾಕೋ ಹಾಲುಂಡತವರ ಸಿನಿಮಾದ ಸೀನ್ ನಡೀತಾ ಇರೋ ತರ ಇದೆ. ಸುಮ್ನೆ ಇರೋ ರಂಗ. ನನ್ ಮೊಮ್ಮಗಳು ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳೆ ಗೊತ್ತಾ? ಇವಳು ಇವಾಗ ಬಂದಿದ್ದಾಳೆ, ನಾನು ಯಾವಾಗ್ಲೂ ಬಂದೆ. ಯಾವ್ದ್ರಲ್ಲೋ ಫೇಲ್ ಆಗೋದ್ರಲ್ಲಿ. ಆದ್ರೂ ನಿಮ್ ತಾತ ಬಂಗಾರ ಕಣೆ. ನೀನ್ ಚೆನ್ನಾಗಿ ಓದಿ ಕಲೆಕ್ಟರ್ ಆಗಿ ನಮ್ ಊರನ್ನ ಸಿಟಿ ಮಾಡ್ಬಿಡು, ಸರಿನಾ? ಸರಿ ತಾತ, ನಾನು ಬರ್ತೀನಿ. ಟಾಪ್ ಹತ್ರ ಕಸ್ಟಮರ್ಗಳು ವೇಟಿಂಗು. ಬರ್ಲಾ? ಬಾಯ್. ಏನೋ ಇವನು, ಯಾರ್ ಕಷ್ಟ ಬಂದ್ರು ಸುಖ ಬಂದ್ರು ಎಲ್ಲಾರ್ಗು ಇವನೇ. ಇಲ್ಲಿವರೆಗೂ ನಾನು ನೆಲದ ಮೇಲೆ ಮಾಡದೆ ಇರೋ ದಂಧೆನೇ ಇಲ್ಲ. ಇವಾಗ ನಿಂದೇನ್ ಸಮಸ್ಯೆ ಆಫೀಸರು? ಇನ್ನು ಎಷ್ಟು ದಿನ ಅಂತ ಕಾಯ್ಬೇಕು? ಪ್ರಾಸೆಸ್ ನಡೀತಾ ಇದೆ ಮೇಡಮ್. ಈ ಸಲ ತಪ್ಪದೆ ಕಾಂಟ್ರಾಕ್ಟ್ ನಮ್ಗೆ ಸಿಗುತ್ತೆ. ನಮಸ್ಕಾರ ಅಕ್ಕ. ಯಾರ್ ಚಟ್ಕ ಅದು? ಅಕ್ಕ, ನಮ್ ಕೆಲ್ಸದೊಂದು ವೆಂಕಣ್ಣನ್ ಮಗಳಕ್ಕ. ಓ, ನಮ್ ವೆಂಕಣ್ಣನ್ ಮಗ್ಳಾ? ಹೌದಕ್ಕ. ಚಿಕ್ಕ ವಯಸ್ಸಲ್ಲಿ ಅವತ್ತೋ ನೋಡಿದ್ದು, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಲ್ಲೇ. ಅಕ್ಕ, ನಂಗ್ ಮದ್ವೆ ಫಿಕ್ಸ್ ಆಯ್ತಕ್ಕ. ನೀವ್ ತಪ್ಪದೆ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕಕ್ಕ. ಲೇ ಕತ್ತಿ, ನಿಮ್ಮಪ್ಪ ನನ್ನ ಹತ್ರ ನಂಬಿಕಸ್ತನ್ ತರ ಕೆಲಸ ಮಾಡವನೆ.
ಬರ್ತೀನಿ ಹೋಗು. ಖಂಡಿತ ನೀವು ಬರ್ಲೇಬೇಕಕ್ಕ. ಮೇಡಮ್ ಪೋರ್ಟಿಂದ ಈಗ ತಾನೇ ಕಾಲ್ ಬಂತು. ಏಯ್ ಮೈಯಲ್ಲಿ ಬೆವರು ಬರ್ತಿದೆ. ವರ್ಷು ಏನಾಗಿ ನೋಡ್ತಿದೀಯಾ? ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ವರ್ಷು ಅದ್ರಲ್ಲ ಇದರಿಂದ ವರ್ಷು ಲೇ ಬಳ್ಳಾರಿ, ಗಾಡಿ ತೆಗಿಯೋ. ಬರ್ತಿದ್ದೀನಕ್ಕ. ರೋಡ್ ಗಡ್ಡ ಬರ್ತೀಯಲೇ ದರಿದ್ರದವಳೆ, ಹೋಗಿ ಆ ಕಡೆ. ಹೋಗ್ಲಿ ಬಿಡೋ. ಏ ಆಫೀಸರು, ಟೆಂಡರ್ ನನಗೆ ಬರುತ್ತೆ ಅಂತ ಹೇಳ್ದಿಯಲ್ಲ, ಇನ್ನು ಯಾಕೋ ಬಂದಿಲ್ಲ? ಟೆಂಡರ್ ಏನಾದ್ರು ಬಂದಿಲ್ಲ ಅನ್ಕೋ, ಸಾಯಿಸ್ಬಿಡ್ತೀನಿ. ಟೆಂಡರ್ ನಿಮ್ಗೆ ಬರ್ಬೇಕಂತ ಹಲೋ ಫೈಲ್ನ ರೆಡಿ ಮಾಡಿ ಕಳ್ಸಿದೀನಿ ಮೇಡಮ್. ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನಿಜ ಹೇಳ್ತೀಯೋ ಇಲ್ವೋ? ಮೇಡಮ್ ಈ ಕಾಂಟ್ರಾಕ್ಟ್ ನಮಗೆ ಬಂತು ಮೇಡಮ್. ಈ ಸಮುದ್ರದಲ್ಲಿರೋ ಪ್ರತಿ ಅಲೆನೂ ನನಗ್ ಬೇಕು. ಆ ಹವಳಗಳು ನನಗ್ ಕಿರೀಟ ಆಗ್ಬೇಕು. ಈ ಸಮುದ್ರ ನನಗ್ ಸಾಮ್ರಾಜ್ಯ ಆಗ್ಬೇಕು. ಇದಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಸುನಾಮಿ ಬರ್ಸಿ ಮುಳುಗಿಸ್ಬಿಡ್ತೀನಿ. ಸೆಲೆಬ್ರೇಟ್ ಮಾಡಯ್ಯ ಶೇಷು, ಎಲ್ರಿಗೂ ಸ್ವೀಟ್ಸ್ ಹಂಚು. ಅಮ್ಮ, ಜಗಳ ಎಲ್ಲ ನಿಂತೋಯ್ತು. ಕನಕ ಗುರಿನ ತಲುಪಾಗೋಯ್ತು. ಪ್ರಾಬ್ಲಮ್ ಸಾಲ್ವ್ಡ್. ಅಮ್ಮ, ಇವಾಗ ರಿಲ್ಯಾಕ್ಸ್ಡ್ ಆಗಿರ್ಬೋದು. ಏನು ರಿಯಾಕ್ಷನ್ ಇಲ್ವಲ್ಲ? ಹಲೋ ಹೆಡ್ಡು, ಏನಾಯ್ತು? ಸರ್, ನಿಜವಾದ ಕತೆ ಈಗ ಶುರುವಾಗುತ್ತೆ ಸರ್. ಯಾವ ಕೇಸು ಇಲ್ಲದೆ ಇರೋ ಈ ಪೊಲೀಸ್ ಸ್ಟೇಷನ್ಗೆ ಒಂದು ಕೇಸ್ ಬರುತ್ತೆ. ಒಂದೇ ಒಂದು ಕೇಸು. ಈ ಮುದುಕನ ಮೊಮ್ಮಗಳು ಲತನ್ನ ಆ ಸರ್ಕಾರ ದುಬೈ ಶೇಖ್ಗೆ ಮಾರ್ಬಿಟ್ಟ. ಅವನು ಅವಳನ್ನ ಅತ್ಯಾಚಾರ ಮಾಡಿಬಿಟ್ಟ. ಆ ನೋವನ್ನ ತಡ್ಕೊಳಕ್ಕಾಗದೆ ಲತಾ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಆ ಮುದುಕ ಸಾಕಷ್ಟು ಸಲ ಸ್ಟೇಷನ್ಗೆ ಬಂದ. ಕನಕನ ಮೇಲೆ ಇದ್ದಿದ್ದ ಭಯದಿಂದ ನಾವು ಕೇಸ್ ತಗೊಳ್ಳಿಲ್ಲ. ಆಗ ರಂಗ ಆ ಮುದುಕನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದ. ನೋಡೋಣ, ನಡೆದಿರೋದೆಲ್ಲ ನಿನ್ಗೆ ಗೊತ್ತಲ್ವಾ? ಮತ್ತೆ ಕಂಪ್ಲೇಂಟ್ ತಗೋಬೇಕು ತಾನೆ? ಆ ಜವಾಬ್ದಾರಿ ನಿಂದೆ ಅಲ್ವಾ? ಲೇ ರಂಗ, ಕಾಣಿಸ್ದೇ ಇರೋ 4ನೇ ಸಿಂಹನೇ ಪೊಲೀಸ್ ಅಂತ ಹೇಳಕ್ ನಮ್ ಕೈಲಿ ಆಗಲ್ವೋ? ನೀನು ಆ ಸರ್ಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕನಕನ್ನ ಎದುರಾಕೊಂಡೆ ಅಂತ ಇಟ್ಕೋ. ಆ ಕಂಪ್ಲೇಂಟ್ ತಗೊಂಡ್ ನಾವ್ ಹೋದ್ರೆ ನಮ್ ಪರಿಸ್ಥಿತಿ ಏನಪ್ಪ? ನಮ್ ಹೆಂಡತಿರ್ ಕತೆ ಏನು? ನಮ್ಮ ಜೀವನನೆಲ್ಲ ನಾವು ಆ ಕನಕನ್ ಕಾಲ್ ಕೆಳಗೆ ಅಡ ಇಟ್ಟಿದೀವಪ್ಪ. ಲೇ, ಅವನ್ ಸರ್ಕಾರ ಕಣ, ನಾವಿಲ್ ಪೊಲೀಸು. ನಮ್ಗೆ ಇಲ್ಲಿ ನಂಬಿಕೆ ಇಲ್ಲ. ಆದ್ರೂ ಇದೆಲ್ಲ ಇಲ್ಲಿ ಕಾಮನ್ ಕಣ. ಲೇ, ಸುಮ್ನೆ ಪ್ರಾಣಾಪಾಯ ತರ್ಸ್ಕೋಬೇಡ ಕಣ, ಬಿಡೋರಂಗ. ನೋಡೋಣ, ನನಗಿದೆಲ್ಲ ಗೊತ್ತಿಲ್ಲ. ಈ ಕೇಸ್ ಮೇಲೆ ಇನ್ ಆಕ್ಷನ್ ತಗೊಳ್ಳೇಬೇಕು. ಆ ಸರ್ಕಾರನ ಅರೆಸ್ಟ್ ಮಾಡ್ಲೇಬೇಕು. ಇದೇನು ಅಂತ ಗೊತ್ತೇನ? ನೀನ್ ನನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಲೆಟರ್ ಕಣ. ನಿನ್ನೂ ಇದೇ ತರ ಬೆಂಕಿ ಹಚ್ಚಿ ಬೆಳೆ ನಾಶ ಆಯ್ತು ಅಂತ ಹಚ್ಕೊಂಡ ಸತ್ತ ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಈ ಪೊಲೀಸರು ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ ಕಣ ಮುದ್ಯ. ಅಯ್ಯೋ ನನ್ ಮಗನೇ, ಬೇಡ ಕಣ, ನನ್ ಮಾತ್ ಕೇಳ. ತಾತನ ಹತ್ರ ಏನೋ, ನನ್ನ ಹತ್ರ ಬಾರೋ. ಸುಮ್ನೆ ಇರೋ, ನನ್ ಮಾತ್ ಕೇಳು. ನೋಡು, ನನ್ ಮಾತ್ ಕೇಳು, ಸರಿಯಾಗಿ ಕೇಳಿಸ್ಕೊ. ಏಯ್, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣ. ರಂಗ ಸಾಯಿಸ್ತಾರೆ. ನೀನೇನ ರಂಗ? ನೀನು ಹೋಗಿದ್ದಂತಲ್ಲ ಸ್ಟೇಷನ್ಗೆ?
ಅಣ್ಣ ಅವನ್ ಕಾಲಿ ಯಾಕಣ ಹಿಡ್ಕೊಂತೀಯ? ಅವನ್ ಕಾಲಿ ಯಾಕಣ ಹಿಡ್ಕೊಂತಿದ್ಯಾ? ಬಿಡಣ. ನೀನ್ ಸುಮ್ನೆ ಇರೋ ಅಣ್ಣ. ಅಣ್ಣ ಅವ್ನ್ ಮೂಗಣ, ಅವ್ನ್ಗೇನು ಗೊತ್ತಿಲ್ಲ ಅಣ್ಣ. ಏಯ್ ರಂಗ ಸುಮ್ನೆ ಇರೋ. ಏಯ್ ಬೇಡ ಕಣ, ಬಿಟ್ಬಿಡಿ. ಹೇ ರಂಗ, ಅವನ್ಗೋಸ್ಕರ ಬಂದ್ರ ನೀನ್ ಸತ್ತೋಗ್ತೀಯ. ಈ ಸರ್ಕಾರ ಜೊತೆ ಇಟ್ಕೊಂಡ್ರೆ ಸಾವ್ ಹತ್ರ ಆದಾಗೇನೆ. ಆಯ್ತಣ್ಣ, ನೀವ್ ಹೇಳ್ದಂಗೆ ಆಗ್ಲಿ, ಇನ್ಮೇಲೆ ಮಾಡಲ್ಲ ಅಣ್ಣ. ಅಂದ್ರ ಇದಳು ಇದಳು ನಿನಗೇನಾಗಿಲ್ಲ ತಾನೆ? ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ ನಿಮ್ಮಿಬ್ರು ಮದ್ವೆ ಮಾಡಿಸೋದು ನನ್ನ ಜವಾಬ್ದಾರಿ. ಇವಾಗ ನಾನು ಇವಳ ಹತ್ರ ಹಿಂಗೆ ಮಾತಾಡದೆ ಹೋದ್ರೆ ಇವಳು ಯಾವನ್ ಜೊತೆನಾದ್ರೂ ಮಾತಾಡ್ಕೊಂಡು ಓಡೋಯ್ತಾಳೆ. ಏನಿದು? ಹೌದು, ನಾಳೆ ನಿನ್ ಬರ್ಡೇ ಅಲ್ವಾ? ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಏನೋಣ? ಏನದು? ನಿನ್ನ ಹುಡ್ದ ಹಬ್ಬಕ್ಕೆ ನನಗ್ಯಾಕೆ ಹೊಸ ಬಟ್ಟೆ? ಒಂದ್ ನಿಮಿಷ ಇಲ್ಲೇ ಇರು. ನಿನ್ಗೆ ಹೊಸ ಬಟ್ಟೆ ಹಾಕೊಂಡ್ರೆ ಸಕ್ಕತ್ತಾಗಿರ್ತೀಯ. ಚೆನ್ನಾಗೈತಾ? ನಿನ್ಗೋಸ್ಕರನೇ ಕಣ, ಹಾಕೊಳ. ಲೋ, ನೀವಿಬ್ರು ಒಬ್ರಿಗೋಸ್ಕರ ಒಬ್ರು ಹೀಗೆ ಬದುಕಬೇಕು. ತಾಯಿಯಾಗಿ ಇದೇ ನನ್ನ ಆಸೆ. ನಿಮ್ ತಂದೆ ತರ ನಿನ್ಗೂ ಕೂಡ ಒಳ್ಳೆ ಮನ್ಸು. ಇವಾಗ ನಿಮ್ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ 100 ಕಾಲ ಸಂತೋಷವಾಗಿರ್ಬೇಕು. ಅಕ್ಕ, ಯಾಕಕ್ಕ ಅಳ್ತಾ ಇದೀಯಾ? ಅಕ್ಕ, ಇವರಿಬ್ರ ಮೇಲೆ ನಿನ್ಗೆ ಬಾವನ್ಗೆ ಎಷ್ಟು ಜವಾಬ್ದಾರಿ ಇದೆಯೋ, ಮಾವನಾಗಿ ನನ್ಗೂ ಅಷ್ಟೇ ಜವಾಬ್ದಾರಿ ಇದೆ ಅಕ್ಕ. ನಿನಗೆ ಗೊತ್ತಿಲ್ವೇನೋ ಅಕ್ಕ? ಬಾವ ಹೋಗ್ಬೇಕಾರೆ ಏನಂತ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ಅಂತ ಗೊತ್ತಾ ಅಕ್ಕ? ಲೋ ಬಾ ಮೈದಾ, ಅವ್ರಿಬ್ರು ಜವಾಬ್ದಾರಿ ಇನ್ಮೇಲೆ ನೀನೇ ತಗೊಬೇಕು ಅಂತ ಬಾವ ಹೇಳ್ದ ಅಕ್ಕ, ಹೇಳ್ದ. ಅದಕ್ಕೆ ಅಕ್ಕ ಊರಲ್ಲೆಲ್ಲ ವ್ಯವಸಾಯ ಬಿಟ್ಟು ಮದ್ವೆ ಎಲ್ಲ ಬಿಟ್ಟು ಇವ್ರಿಗೊಂದು ದಾರಿ ತೋರಿಸ್ಬೇಕು ಅಂತ ಅಲ್ವಕ್ಕ ನಾನು ಇಲ್ಲಿ ತನಕ ಬಂದಿದ್ದು. ನಿಮ್ಗೆ ಅಷ್ಟೇ ಅಲ್ಲ ಅವ್ರ ಮೇಲೆ ಇರೋ ಪ್ರೀತಿ, ಮಾವನಾಗಿ ನನ್ಗೂ ಪ್ರೀತಿ ಇದೆ ಅಕ್ಕ. ಸ್ವಂತ ಮಕ್ಳ ತರ ಅವ್ರನ್ನ ಕಾಪಾಡ್ಕೊಂತೀನಿ ಅಕ್ಕ. ನೀನ್ ತಲೆ ಕೆಡಿಸ್ಕೊಂಬೇಡ. ಚಿಕ್ಕವನೇ ಅಲ್ವೇನೋ? ಹೌದು ಮಾವ. ಲೋ ದೊಡ್ಡವನೇ, ನಾನು ಇದ್ದೀನಿ ಕಣ ಅಕ್ಕ. ನೀನೇನ್ ಎದ್ರಕೊಂಬೇಡ, ಭಯ ಪಡ್ಬೇಡ, ನಾನು ಇದ್ದೀನಿ ತಾನೆ. ಲೋ ಚಿಕ್ಕವನೇ, ನಾನು ಹುಟ್ಟಿದ್ದೀನಿ ಕಣ. ಊರ್ ಪೂರ್ತಿ ಹಬ್ಬ ಮಾಡ್ಬೇಕು ಕಣ. ಓಕೆ ಮಾವ. ಅಕ್ಕ, ನಾಳೆ ಸ್ಪೆಷಲ್ ಆಗಿ ಅವ್ನಿಗೆ ಏನ್ ಮಾಡ್ತಿದೀವಿ ಅಕ್ಕ? ಅವನ್ಗೆ ಮೈಸೂರ್ ಪಾಕ್ ಅಂದ್ರೆ ತುಂಬಾ ಇಷ್ಟ. ಓ ಮೈಸೂರ್ ಪಾಕ? ಮೈಸೂರ್ ಪಾಕ್ ಯಾಕೆ ಮಾವ? ಬೆಳಿಗ್ಗೆ ಹೋಗಿ ಮಾಂಸ ತಗೋಬತ್ತೀನಿ. ಅದು ಚಿಕ್ಕವನು ಅಂದ್ರೆ ನೀನ್ ಒಪ್ಕೊಂಡೆ ಕಣ, ಬಿಡು. ಚಿಕ್ಕವನೇ, ರಂಗ ಮಲಗಿದ್ದೀನಿ. ಏ ರಂಗ, ಇದ್ದಳು. ಏನ್ ಮಾವ? ನಾನು ಹೇಳ್ತೀನಿ ಬಾ. ಲೋ ಅಣ್ಣ, ಲೋ ಲೋ, ಏನಾಯ್ತು? ಲೋ ಅಣ್ಣ, ಏನಾಯ್ತು? ಎದಳು ಅಣ್ಣ, ಮಾವ. ಲೋ ಅಣ್ಣ, ಲೋ ಜೋಬಲ್ಲಿ ಯಾವ್ದು ಚೀಟಿ ಇದೆ ಕಣ. ಪುಷ್ಪ ನನಗೆ ಮೋಸ ಮಾಡ್ಬಿಟ್ಲು. ನನ್ನ ಸಾವಕ್ಕೆ ಕಾರಣ ಪುಷ್ಪ. ಚೀಟಿಲಿ ಏನ್ ಬರ್ದವನು? ಅಳಿಮಯ್ಯ, ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊಳೋ.
ಏನಾಯ್ತು ಸರ್? ನನಗೂ ಒಂದು ಲವ್ ಸ್ಟೋರಿ ಇತ್ರಿ ಸರ್. ಅದು ಫೇಲ್ ಆಯ್ತು. ಯಾಕೋ ನೆನ್ಪಕ್ಕೆ ಬಂತು ಸರ್. ಅನವಶ್ಯಕವಾಗಿ ನಿಮಗೆ ಲವ್ ಸ್ಟೋರಿ ಹೇಳಿ ನೋವು ಕೊಟ್ಬಿಟ್ಟೆ ಅನ್ಸುತ್ತೆ ಸರ್. ಏನೂ ಅನ್ಕೋಬೇಡಿ ಸರ್. ಕಂಟ್ರೋಲ್ ಯುವರ್ ಸೆಲ್ಫ್. ಇಟ್ಸ್ ಓಕೆ. ನಾನು ಪ್ರೀತಿ ಕತೆನ ಪಕ್ಕಕ್ಕಿಡಿ ಶಶಿ ಅವರೇ. ಅಲ್ಲ ಏನ್ರಿ ಕನಕ? SIನ ಸಾಯಿಸಿದ್ಲು, MLN ಸಾಯಿಸಿದ್ಲು, ಆ ಸೀಕಿಂಗ್ ಬ್ಯಾಚ್ನ ಸಾಯಿಸ್ಬಿಟ್ಲು, ಅವನ್ನ ಹೆದರ್ಸಿದ್ಲು. ಈ ಸರ್ಕಾರ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿದ್ರೆ ಅದನ್ನ ತಡೆಯೋ ಧೈರ್ಯ ಯಾರಿಗೂ ಇರ್ಲಿಲ್ವಾ? ಒಬ್ಬ ಬಂದ ಸರ್. ಡೇರಿಂಗ್ ಅಂಡ್ ಡ್ಯಾಶಿಂಗ್ ಅಂಡ್ ಡೈನಾಮಿಕ್ ಆಫೀಸರ್ ಬಂದ್ರು ಸರ್. ಯಾರೋ ನೀನು? ಶಂಕರ್, ಶಿವಶಂಕರ್, ಪೈಡಿಪಾಟಿ ಶಿವಶಂಕರ್. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಈ ತರ ಪೊಲೀಸರ ಹತ್ರ ಇಟ್ಕೊಳ್ಳೋದು ಪ್ರಾಣಕ್ಕೆ ಅಪಾಯ. ಗ್ರಾಮ ಪ್ರಜೆಗಳೆಲ್ಲರಿಗೂ ವಿನಂತಿ, ಇನ್ಮೇಲೆ ಹತ್ಯೆಗಳಿರಲ್ಲ, ಆತ್ಮಹತ್ಯೆಗಳಿರಲ್ಲ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯಲ್ಲ. ಕ್ಲೋಸ್ ಆಗಿರೋ ಪ್ರತಿ ಕೇಸು ರೀಓಪನ್ ಆಗುತ್ತೆ. ನೌ ದ ರಿಯಲ್ ಗೇಮ್ ಸ್ಟಾರ್ಟ್ಸ್. ಏನಪ್ಪ, ನನ್ನ ಹತ್ರ ನಿನ್ನ ಆಟನಾ? ರಾಜನ್ಗೆ ಚೆಕ್ಕು. ಅಷ್ಟಕ್ಕೂ ಅಂಜಲಿ ಕೇಸ್ ಏನಾಯ್ತು? ಅದಾ ಅವನ್ ಜೊತೆ ಓಡ್ ಹೋಗ್ಬಿಟ್ಲಲ್ಲ. ನನಗೆ ಚೆಕ್ ಹೊಡಿತೀಯ ಅಣ್ಣ? ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಲ್ವಾ ನಿನ್ಗೆ? ಏನ್ ಮಾಡೋದು? ನೀನ್ ರಾಜನ್ಗೆ ದಾರಿ ಇಲ್ಲ ಬಿಡ. ಒಂಟೆಗಳು, ಕುದುರೆಗಳು, ಸೈನಿಕರು ಏನೇ ಅಡ್ಡ ಬಂದ್ರು ರಾಜ ಬೇರೆ ರೂಟಲ್ ಬಂದ.
ಹೇಯ್ ನಾನು ಯಾರು ಅಂತ ಗೊತ್ತೇನೋ? ಇಷ್ಟು ದಿನ ಹೇಳೋರು ಕೇಳೋರು ಇಲ್ದೆ ತುಂಬಾ ಕೊಬ್ಬಿದ್ರ ನೀವೆಲ್ಲ. ಇವಾಗ ನಾನು ಬಂದಿದ್ದೀನಲ್ಲ, ನಿನ್ನ ಬಾಡಿಲಿ ತುಂಬಿಕೊಂಡಿರೋ ಕೊಬ್ಬೆಲ್ಲ ಕರಗಿಸ್ತೀನಿ ಮಗನ. ಗೋವಿಂದ ಸರ್. ಒಂದು ಸ್ಟ್ರಾಂಗ್ ಟೀ ಹೇಳು. ಎಸ್ ಸರ್. ನನ್ನೊಬ್ಬನ ಹಿಡ್ದೆ ಅಂತ ಆಟ ಆಡ್ತಿದ್ಯಾ? ಆಡು. ನೀನ್ ಆಟ ಅಲ್ಲ, ನಮ್ಮ ಅಕ್ಕ ಬರೋರ್ಗು ಅಷ್ಟೇನೆ. ಅಕ್ಕ ನಾಟಿ ಕೋಳಿ ಪುಕ್ಕ. ಏಯ್ ಪೊಲೀಸ್! ಕೇಳಿಸ್ತಾ ಸೌಂಡು? ನಮ್ಮ ಅಕ್ಕ ಬಂದಿದಾರ ಕಣೋ. ಇನ್ಮೇಲೆ ನೀನ್ ಆಟ ಔಟ್. ಕೂತ್ಕೊಳ್ಳಿ ಅಕ್ಕ. ಇಂಥ ಸಮಯದಲ್ಲಿ ಬಂದು ಕುರ್ಚಿನ ಹಾಕ್ಬಾರ್ದು ಕಣೋ ಕಾಕಿ. ಏಯ್, ಈ ಕನಕನ್ ಸಾಮ್ರಾಜ್ಯಕ್ಕೆ ಬಂದು ಸರ್ಕಾರನೇ ಒಳಗಾಕಿದ್ಯಾ ಅಂದ್ರೆ ಎಷ್ಟು ಗುಂಡ್ಗೆನೋ. ಈ ಊರೊಳಗಡೆ ಬರೋ ಯಾವ ಪೊಲೀಸ್ ಆದ್ರೂ ನನ್ ಕಾಲ್ ಕೆಳಗಡೆ ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಸ್ಮಶಾನಕ್ ಹೋಗ್ಬೇಕು. ಸರ್ಕಾರನ ಬಿಟ್ ಕಳಿಸ್ತೀಯಾ ಇಲ್ಲ ನಿನ್ನ ಸಾಯಿಸ್ಬಿಟ್ ಕರ್ಕೊಂಡ್ ಹೋಗ್ಲಾ? ನಿನ್ನ ಗತ್ತು, ನಿನ್ನ ಗಮ್ಮತ್ತು, ಆ ಗಾಂಭೀರ್ಯ ನೋಡ್ತಾ ಇದ್ರೆ ನನ್ನ ಮೈಯಲ್ಲಿರೋ ನರ ಎಲ್ಲ ನಿನ್ನ ಅರೆಸ್ಟ್ ಮಾಡು ಅಂತ ಹೇಳ್ತಾ ಇದೆ. ನಮ್ಮ ಅಕ್ಕನೇ ಎದುರಿಸ್ತೀಯ? ಇವಳೇನ್ ಫ್ರೀಡಮ್ ಫೈಟ್ರೇನ? ಇಲ್ಲಿಗೆ ಬರೋದಕ್ ಮುಂಚೆ ಪುಸ್ತಕ ಗ್ರಂಥ ಎಲ್ಲ ಓದ್ಕೊಂಬರೋದಕ್ಕೆ. ಆಫ್ಟರ್ ಆಲ್ ಕಂಚು ಕನಕ. ಲೇ ಪೊಲೀಸ್, ನಿನ್ನ ನೋಡ್ದಾಗ್ಲೇ ಅನ್ಕೊಂಡೆ ನಿನ್ ಟೈಮ್ ಈಗ ಸರಿಯಾಗೇ ಇದೆ. ಈ ಕಂಚು ಕನಕನ್ ಹತ್ರ ಇಟ್ಕೊಂಡ್ರೆ ಇಂಚು ಸಿಗಲ್ಲ ನಿಂದು. ಕಟ್ಔಟ್ ಅಲ್ಲಿ ಮಾತ್ರ ಪೊಗರಿದೆ ಅನ್ಕೊಂಡೆ. ನಿಮ್ಮ ಅಕ್ಕನ್ ವಾರ್ನಿಂಗ್ ಅಲ್ಲಿ ಇನ್ನೂ ಪೊಗರಿದೆ ಕಣೋ. ಜಾಸ್ತಿ ಮಾಡ್ಬೇಡ, ಸತ್ತೋಗ್ತೀಯಾ. ಸರ್ಕಾರನ ಬಿಟ್ ಕಳ್ಸು. ಏಯ್, ನೀನ್ ಹೇಳಿದ್ದೆಲ್ಲ ಮಾಡೋದಕ್ಕೆ ನಾನ್ ನಿನ್ ಕೆಲ್ಸದವನಲ್ಲ, ಪೊಲೀಸ್ ನಾನು. ನಿನ್ನಂತ ಪೊಲೀಸ್ಗಳನ್ನ 1000 ಜನರು ನೋಡಿದೀನಿ, ಸಾಯಿಸು ಇದೀನಿ. ಮುಗ್ಸಾಕ್ರೋ ಇವನ್ನ. ಸಾಯಿಸ್ಬಿಡ್ತೀಯ? ಮನುಷ್ಯನ್ ಪ್ರಾಣದ ಬೆಲೆ ಮಾನದ ಬೆಲೆ ಗೊತ್ತಿಲ್ಲದೆ ಹೇಗೆ ಬೆಳೆದಿದೆ ನೀನು? ಮನುಷ್ಯಳ ಮೃಗನ. ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಬಚ್ಚಿಟ್ಕೊಂಡ್ ಬೆಳೆದವಳೆಲ್ಲ ಕಣ ನಾನು. ಧೈರ್ಯವಾಗಿ ನಮ್ಮ ಅಪ್ಪನ್ ಭುಜ ಏರಿ ಎಲ್ಲಾ ಕಡೆ ನಡೀತಾ ಇರೋ ದಂಧನ ಮಾತ್ರ ನರದಲ್ಲೂ ಅಳವಡಿಸ್ಕೊಂಡಿರೋ ಶಿವಂಗಿ. ನೋಡ್ದೆ ತಾನೆ, ನಿನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಕನಕ. ನೀನು ಮೂಲೆಲ್ ಕೂತ್ಕೊಂಡು ಲೆಕ್ಕ ಹಾಕೋ, 1 2 3 ಅಂತ. ಬಟ್ ಲೆಕ್ಕ ಮಾಡೋ ಪ್ರತಿ ಸಲ ನನ್ನ ನೆನಪು ಮಾಡ್ಕೋ. ನನ್ನ ಹೆಸರು ಶಂಕರ್, ಪೈಡಿಪಾಟಿ ಶಿವಶಂಕರ್. ಏಯ್ ಬಳ್ಳಾರಿ, ಬಳ್ಳಾರಿ! ಏನಾಯ್ತಕ್ಕ? ಊರ್ಗೊಬ್ಬ ಹೊಸ ಪೊಲೀಸ್ ಬಂದಿದ್ದಾನೆ. ಸರ್ಕಾರನ ಅರೆಸ್ಟ್ ಮಾಡಿ ನನಗೆ ಸವಾಲ್ ಹಾಕಿದ್ದಾನೆ. ನಿನ್ಗೆ ಸವಾಲ್ ಹಾಕ್ತಾನ? ಅವನ್ನ ಅದೇ ಸ್ಟೇಷನ್ ಅಲ್ಲಿ ಸಮಾಧಿ ಮಾಡ್ತೀನಿ. ಬಳ್ಳಾರಿ, ನಮ್ ಗಡ್ಡ ಬರೋ ಅನಿಷ್ಟ ಅವನೇ ಇರ್ಬೇಕು. ಪೊಗ್ರಿಂದ ಆಟಾಡಕ್ ಹೋಗ್ಬೇಡ. ಸೈಲೆಂಟ್ ಆಗಿ ಹೋಗಿ ಸರ್ಕಾರನ ಕರ್ಕೊಂಡ್ ಬಾ. ಇದು ತಗೊಳ್ಳಿ ಬೇಲ್ ಪೇಪರ್ಸ್. ಸರ್ಕಾರನ ರಿಲೀಸ್ ಮಾಡಿ.
ಅಕ್ಕ ಅಕ್ಕ ಏನಕ್ಕ ಎಷ್ಟ್ ದಿನ ಅಂತ ಕುತ್ಕೊಂಡು ಅಳ್ತಿ ಅಕ್ಕ? ನೆನ್ನೆಯಿಂದ ಏನೂ ತಿಂದಿಲ್ಲ. ಬಾ ಅಕ್ಕ ಒಂಚೂರು ತಿನ್ನೋ ಅಂತೆ. ಅಕ್ಕನ ಸ್ವಲ್ಪ ದಿನ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು. ಅಣ್ಣಯ್ಯ ಅಣ್ಣಯ್ಯ, ಪುಷ್ಪ ಅವ್ರ ಅಪ್ಪ ಅಮ್ಮ ಇಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರಂತೆ ಅಣ್ಣಯ್ಯ. ಊರಲ್ಲಿ ಎಲ್ರು ಮಾತಾಡ್ಕೊಂತಿದ್ದಾರೆ. ಸರಿ, ನಿನ್ ಮನೆಗೆ ಹೋಗು. ಕೆಲವು ದಿನಗಳಿಂದ ನಾವಿಬ್ರು ಪ್ರೀತಿಸ್ತಾ ಇದ್ವಿ. ಪುಷ್ಪ ನನಗೆ ಮೋಸ ಮಾಡಿದ್ಲು. ನನ್ನ ಸಾವಿಗೆ ಕಾರಣ ಪುಷ್ಪ, ಇಂತಿ ಗಣೇಶ್. ಎಲ್ಲಿದ್ದಾಳೋ ನಿನ್ ಮಗಳು ಪುಷ್ಪ? ಸರ್, ನನ್ನ ಮಗಳದೇನು ತಪ್ಪಿಲ್ಲ ಸರ್. ಆದ್ರೆ ಊರಲ್ಲಿರೋರು ನನ್ನ ಮಗಳು ಯಾರಿಗೋ ಮೋಸ ಮಾಡ್ಬಿಟ್ಲು ಅಂತ ಸುಳ್ಳು ಹೇಳ್ತಾ ಇದ್ರೆ ಇವಳಿಗೆ ಎದೆನೋ ಬಂದ್ಬಿಡ್ತು ಸರ್. ಇವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಕರ್ಕೊಂಬತ್ತಾ ಇದ್ದೀನಿ ಸರ್. ಇವನ್ ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಅನ್ಸುತ್ತೆ, ತುಂಬಾ ನಾಟಕಗಳಾಡ್ತಿದ್ದಾನೆ. ಅಯ್ಯಯ್ಯೋ, ಹಾಗೆ ಹೇಳ್ಬೇಡಿ ಸರ್, ನನ್ನ ಮಾತು ನಂಬಿ ಸರ್. ನಿನ್ ಮಗಳನ್ನೆಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳಿದ್ರೆ ಅದೇ ಒಂದ್ ಲೆಕ್ಕ. ಅದೇ ನಾವ್ ಹೇಳ್ಸಿದ್ರೆ ಅದು ಬೇರೆನೇ ಲೆಕ್ಕ. ಶುರು ಮಾಡೋಣ ಅಂತೀಯ? ನಾನು ಹೇಳಿದ್ದೆಲ್ಲ ನಿಜಾನೇ ಸರ್. ಆ ದೇವ್ರ ಸತ್ಯವಾಗ್ಲು ಅವಳು ಎಲ್ಲೋದ್ಲು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಮ್ಮನ್ನ ನಂಬಿ ಸರ್. ನಿಮ್ಮ ಮಗಳು ಆ ಗಣೇಶ್ನ ನಂಬಿಸಿ ಮೋಸ ಮಾಡಿದ್ರೆ ನೀವು ಅವಳನ್ನ ಬಚ್ಚಿಟ್ಟು ನಮ್ಮನ್ನ ನಂಬಿಸ್ತಿದ್ದೀರಾ? ಅಯ್ಯೋ ಅಯ್ಯೋ, ಇಲ್ಲ ಸರ್, ನಾವ್ಯಾಕೆ ಸರ್ ಆತರ ಮಾಡ್ತೀವಿ? ಲೇ ಕೋಟಿ, ನಿನ್ನ ಮಗಳೇನಾದ್ರೂ ಆ ಊರ್ನವರಿಗೆ ಸಿಕ್ಕಿದ್ರೆ ಅವಳನ್ನ ತುಂಡು ತುಂಡಾಗಿ ಕತ್ತರಿಸಿ ಡೆಡ್ ಬಾಡಿ ಕೂಡ ಸಿಕ್ತಿರೋ ಹಾಗೆ ಮಾಡ್ತಾರೆ. ನಿನ್ನ ಮಗಳು ಕ್ಷೇಮವಾಗಿರ್ಬೇಕು ಅಂದ್ರೆ ಅವಳನ್ನೆಲ್ಲಿ ಬಚ್ಚಿಟ್ಟಿದ್ಯಾ ಹೇಳು? ಅಯ್ಯೋ, ನಮ್ಮ ಅಣ್ಣನೇ ಸಾಯಿಸ್ಬಿಡ್ರಲ್ಲ. ಎಲ್ಲ ನಿನ್ ಮಗಳು ಎಲ್ ಬಚ್ಚಿಟ್ಟಿದ್ರ ಹೇಳ್ರು? ನಿನ್ನ ಮಗಳನ್ನ ಸಾಯಿಸೋದಂಗ ನಂಗೆ ನಿದ್ರೆ ಮಾಡಕ್ಕಾಗಲ್ಲ. ಹೇಳು, ಎಲ್ ಬಚ್ಚಿಟ್ಟಿದ್ಯಾ ಹೇಳು? ಎಲ್ ಬಚ್ಚಿಟ್ಟಿದ್ಯಾ ಹೇಳು? ತಡಿಬಿಡಾಗಿತ್ತಾ? ಇವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ಮಾಡೋದೆಲ್ಲ ಮಾಡಿ ನಮ್ಮ ಅಣ್ಣನ ಸಾಯಿಸ್ಬಿಟ್ಟು ಎಲ್ಲೋ ಇಟ್ಟಿದ್ಯಾ ನಿನ್ ಮಗಳನ್ನ? ನಾನ್ ಬಿಡಲ್ಲ ಗೀತಾ, ಹೋಗು ನೀನು. ಸ್ಟೇಷನ್ ಅಲ್ಲಿ ಸಿಗರೇಟ್ ಹೊಡಿಬೋದಾ ಸರ್? ಅದಕ್ಕೆ ಹೊರಗೆ ಹೋಗ್ತಿದ್ದೀನಿ. ನನ್ನ ತಡಿಬಿಡಾಗಿತ್ತಾ? ಇವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ಮಾಡೋದೆಲ್ಲ ಮಾಡಿ ನಮ್ಮ ಅಣ್ಣನ ಸಾಯಿಸ್ಬಿಟ್ಟು ಎಲ್ಲೋ ಇಟ್ಟಿದ್ಯಾ ನಿನ್ ಮಗಳನ್ನ? ನಿನ್ನ ಮಗಳನ್ನ ಸಾಯಿಸೋದಂಗ ನಂಗೆ ನಿದ್ರೆ ಮಾಡಕ್ಕಾಗಲ್ಲ. ಹೇಳು. ಬಳಗಷ್ಟು ನಡೀತಾ ಇದ್ರು ನೀವೇನೋ ಮಾತಾಡಿಲ್ವಲ್ಲ ಸರ್? ಗತಸ್ಸಿ ಸೂಚನಂ ನಾಸ್ತಿ ಭವಿಷ್ಯಂ ನೈವ ಚಿಂತಯೇತ್. ನಮ್ಮ ಅಣ್ಣನೇ ಸಾಯಿಸ್ಬಿಡ್ರಲ್ಲ. ಅರ್ಥ ಆಯ್ತಾ? ಒಂದು ಪದ ಅರ್ಥ ಆಗಿರೋ ಚಪ್ಲಿ ತಗೊಂಡು ಹೊಡೀರಿ ಸರ್. ಎಲ್ ಬಚ್ಚಿಟ್ಟಿದ್ದೀರಾ ಹೇಳ್ರು? ನಡೆದಿರೋದ್ ಬಗ್ಗೆ ಯೋಚನೆ ಮಾಡಬೇಡ, ಭವಿಷ್ಯದ ಬಗ್ಗೆ ಭಯ ಬೀಳ್ಬೇಡ ಅಂತ ಭಗವದ್ಗೀತೆಯಲ್ಲಿದೆ. ದಯವಿಟ್ಟು ಬಿಟ್ಬಿಡು ಅವ್ರನ್ನ. ಶಭಾಷ್. ನನ್ನ ಸ್ಟೇಷನ್ಗೆ ಬಂದು ನನ್ನ ಮುಂದೆನೇ ಒಬ್ಬನಿಗೆ ಹೊಡೆದೆ, ಸಾಯಿಸೋದಕ್ಕೂ ಸಿದ್ಧವಾದೆ. ನಿನ್ನನ್ನ ಹಕ್ಕಿನ ಹೊಡೆದಾಕ್ಬಿಡ್ತೀನಿ. ಆದರೆ ನಿನಗೆ ಒಂದು ಮಾತು ಹೇಳಲಿಲ್ಲ. ಯಾಕೆ ಗೊತ್ತಾ? ನಿಂದು ಆವೇಶದಿಂದ ಬಂದಿರೋ ಕೋಪ ಅನ್ನಿಸ್ಲಿಲ್ಲ, ನೋವಿನಿಂದ ಬಂದಿರೋ ಕೋಪ ಅನ್ನಿಸ್ತು. ಸಾರ್, ನನಗೆ ನಿಮ್ ಶಬಾಷ್ಗಿರಿ ಬೇಕಾಗಿಲ್ಲ. ಇವ್ರ ಅಕ್ಕನ್ ಪ್ರಾಣ ಬೇಕು ನನಗೆ. ಇವ್ರೆಲ್ಲರನ್ನು ಸಾಯಿಸಿದ್ರೆ ಅಲ್ಲಿ ನಮ್ಮ ಅಣ್ಣನಿಗೆ ಆತ್ಮಕ್ ಶಾಂತಿ, ನನಗೆ ಇಲ್ಲಿ ಮನಃಶಾಂತಿ. ಒಳಗಡೆ ಹಾಕ್ರೋ.
ಸಾರ್ ಇವ್ರನ್ನ ಹೀಗೆ ಬಿಟ್ರೆ ನಮ್ಮ ಅಣ್ಣನಂತ ಅಮಾಯಕರು ಎಷ್ಟೋ ಜನ ಬಲಿ ಆಗೋಗ್ತಾರೆ ಸಾರ್. ನನ್ನ ಬಿಡಿ ಸಾರ್. ನಿಲ್ಸು. ನಿಮ್ಮ ಅಣ್ಣನ ಸಾವಿಗೆ ನಮ್ಮ ಅಕ್ಕ ಕಾರಣ ಅಲ್ಲ, ನಾನು. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಸೂಸೈಡ್ ಯಾಕೆ ಮಾಡ್ಕೋತಿದ್ಯಾ? ಏನಾಯ್ತಕ್ಕ? ಏನ್ ನಡೀತು? ಹೇಳು ಹೇಳು. ಏನಕ್ಕ? ಏನಾಯ್ತು? ಹೇಳು ಹೇಳಕ್ಕ, ಹೇಳು. ಏಯ್, ಕರ್ಕೊಂಡ್ ಬನ್ನಿ ಅಂದ್ರೆ ಎತ್ತಾಕೊಂಡ್ ಬಂದಿದ್ದೀರಾ? ನನ್ ತಮ್ಮ ಮದ್ವೆ ಆಗೋಳ್ನ ಹೀಗ ಕರ್ಕೊಂಡ್ ಬರೋದು? ಏನು ಅನ್ಕೋಬೇಡ ಅಮ್ಮ, ಕಾಡ್ ಪ್ರಾಣಿಗಳಿವ್ರು. ಮರ್ಡರು ಮಾನಭಂಗ ಮಾಡದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಇವುಗಳಿಗೆ. ನಿನ್ ಹೆಸರೇನಮ್ಮ? ಪುಷ್ಪ. ಅಯ್ಯಯ್ಯೋ, ಭಯ ಪಡ್ತಾ ಇದೀಯಾ? ನಾನು ನಿನ್ಗೇನು ಮಾಡಲ್ಲ. ನಾನು ನಿನ್ಗತ್ಕೆ ಆಗೋಳು. ನಿನ್ ಮದ್ವೆ ಆಗೋ ಹುಡುಗನ್ ನೋಡ್ತೀಯಾ? ಹೇ ಬಳ್ಳಾರಿ, ನೀನ್ ಮದ್ವೆ ಆಗೋಳು. ಹೆಸರು ಪುಷ್ಪ. ಪುಷ್ಪ. ಹೇ ತಮ್ಮ, ಇವಳಗ್ ತಾಳಿ ಕಟ್ಟಿ ಮದ್ವೆ ಆಗೋವರೆಗೂ ಇವಳ ಜೋಪಾನವಾಗಿ ನೋಡ್ಕೋ. ಕತ್ತೆ, ನೀನ್ ಬೇಡ ಅಂದ್ರು ಕಣ್ಣೀರಿಟ್ರು ನಿನ್ ಮದ್ವೆ ನನ್ ತಮ್ಮನ್ ಜೊತೆನೆ. ಮದ್ವೆ ಫಿಕ್ಸ್ ಆಯ್ತು ಅಂತ ಅಪ್ಪ ಅಮ್ಮನ ಹತ್ರ ಹೋಗೇಳು. ಏಯ್, ಇವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ರು ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಟ್ರು. ಸರಿ ಅಕ್ಕ, ಬಾಮ. ಏ ತಮ್ಮ, ಈ ಕಾಲದಲ್ಲಿ ಹುಡುಗಿರು ಖಾಲಿಯಾಗಿರಲ್ಲ. ಯಾವ್ದಕ್ಕೂ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಏಯ್ ಪುಷ್ಪ, ಒಳ್ಳೆ ಬಲ್ತಿರೋ ಮಾವಿನ ಹಣ್ಣಿನ ಥರ ರುಚಿಯಾಗಿದೀಯ ನೀನು. ನನ್ನ ಅಕ್ಕ ನಿನ್ನ ಬಿಟ್ಬಿಡೊಂದಿದ್ದಕ್ಕೆ ಬದುಕಿದೀಯ ನೀನು. ಇಲ್ಲ ಅಂದ್ರೆ ನನ್ನ ಹಾಸಿಗೆಯಲ್ಲಿ ಇಷ್ಟೊತ್ತಿಗೆ ಬಿದ್ದಿರ್ತಿದ್ದೆ ನೀನು. ಹೋಗ ಸುಮ್ನಾಗ್. ಆ ಬಳ್ಳಾರಿಗೆ ಗಣೇಶ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ಇವನ್ ಜೊತೆ ಇರೋಕ್ ಇಷ್ಟ ಇಲ್ಲ. ಗಣೇಶ್ನ ದೂರ ಮಾಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ದೆ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ ಕಣೆ. ಇವಾಗ ಏನ್ ಮಾಡ್ಬೇಕೋ ನಾನು ಹೇಳ್ತೀನಿ, ಬಾ. ಗೀತಾ, ಅಕ್ಕ ಬಾ ಬಾ ಬಾ. ಅವನ ನೆಪ್ಸು, ಹೋಗು. ಗೀತಾ, ಗಣೇಶ್, ಗಣೇಶ್, ಗಣೇಶ್. ನನ್ನ ಹೆಸರು ಗೀತಾ, ಇವಳು ನನ್ನ ಅಕ್ಕ. ಬೇಗ ನಮ್ಮ ಅಕ್ಕನೆಲ್ಲಾದ್ರೂ ಕರ್ಕೊಂಡೋಗು ಬಾವಾ, ಪ್ಲೀಸ್. ನೀವಿಲ್ಲಿದ್ರೆ ಲೈಫಲ್ಲಿ ನಮ್ಮ ಅಕ್ಕ ನಿಮಗ್ ಸಿಗಲ್ಲ.
ಪ್ಲೀಸ್ ಬಾವ ಕರ್ಕೊಂಡು ಹೋಗು. ತಗೋ ಇಟ್ಕೋ, ಇದನ್ ತಗೊಂಡ್ ಹೋಗಿ ಎಲ್ಲಾದ್ರೂ ಹ್ಯಾಪಿ ಆಗಿರಿ. ಎಲ್ಲಿದ್ದೆ ಇಷ್ಟೊಂದು ದುಡ್ಡು? ಹೆಣ್ಣದ ಹತ್ರ ಡ್ಯಾನ್ಸ್ ಮಾಡಿ ಸಂಪಾದನೆ ಮಾಡಿದ್ದೆಲ್ಲ ಯಾಕೆ ಅನ್ಕೊಂಡೆ? ನಿನ್ ಮದ್ವೆಗೋಸ್ಕರ. ಹೋಗು ಪ್ಲೀಸ್, ಕರ್ಕೊಂಡು ಹೋಗು. ನಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೋ ಬಾವಾ ಪ್ಲೀಸ್. ಬೇಗ ಇಲ್ಲಿಂದ ಹೊರಡಿ ಪ್ಲೀಸ್ ಬಾವಾ, ಹೊರಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಹೊರಡಿ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಹೌದು, ಎಲ್ಲಿ ಹೋಗ್ತೀರಾ? ಅವತ್ ನೀನ್ ಹೇಳಿದ್ದೆ ಅಲ್ವಾ ಲಾವಣ್ಯ ಅವ್ರ ಅಣ್ಣ ಪೊಲೀಸ್ ಅಂತ. ಲಾವಣ್ಯ ಅವ್ರ ಅಣ್ಣ, ಅವ್ರ ಹತ್ರನೇ ಹೋಗ್ಬಿಡಿ, ಅವರೆಲ್ಲ ನೋಡ್ಕೋತಾರೆ. ಗೀತಾ, ಅಮ್ಮ ಹುಷಾರು. ಶೇಷ್ ಅವರೇ, ಸರ್, ಅಣ್ಣ ಅಂದ್ರೆ ಅವನಿಗೆ ಪ್ರಾಣ, ಅಕ್ಕ ಅಂದ್ರೆ ಇವಳಿಗೆ ಪ್ರಾಣ. ಇವರಿಬ್ರು ಕೂಡ ಒಬ್ಬರ ಮೇಲೊಬ್ರು ಪ್ರಾಣ ಇಟ್ಕೊಂಡಿದ್ದಾರೆ. ಟಚ್ ಮಾಡ್ಬಿಟ್ರು ರೀ, ಇವ್ರಿಗೋಸ್ಕರ ಏನಾದ್ರೂ ಮಾಡಬೇಕು. ಏಯ್, ಸಾಯ್ಬೇಕಾಗಿರೋರು ಅವರಲ್ಲ, ಕೊಲ್ಬೇಕಾಗಿರೋ ನೀನಲ್ಲ. ನಿಜವಾಗ್ಲೂ ಇದರಿಂದ ಯಾರಿದ್ದಾರೆ, ಯಾಕಿದನ್ನ ಮಾಡಿದ್ರು ಅಂತ ತಿಳ್ಕೋಬೇಕು. ಹೇಳಿದ್ದೀನಿ, ರಣರಂಗದಲ್ಲಿ ನಾನೇ ಹೇಳಿದ್ದೀನಿ. ರಾತ್ರಿ ಬರ್ತೀನಿ, ನಾಟಿ ಕೋಳಿ ಮಾಡಿ ರೆಡಿಯಾಗಿರು. ಇವತ್ತು ಮಂಚ ಮುರಿದೋಗಿರ್ಬೇಕು. ಅದು ಸರಿ, ನಿನ್ ತಂಗಿಯಲ್ಲ? ಅಮ್ಮ, ಅಯ್ಯೋ ಅಯ್ಯೋ, ನಿಜ ಹೇಳದೆ ಹೋದ್ರೆ ಇವನ ಸಾಯಿಸೇ ಬಿಡಂಗ ಅವ್ರಲ್ಲಪ್ಪ. ಅಯ್ಯಯ್ಯೋ, ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಏನ್ ಬೈರಾಗಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಂಟ್ರಾಕ್ಟ್ ಸಿಗಲ್ಲ ಅಂತ ಹೇಳಿದ್ರಿ, ಸಿಗ್ತಲ್ಲ. ನಿಮ್ ದೃಷ್ಟಿ ಬದ್ಲಾಯ್ತಾ ಇಲ್ಲ ನಿಮ್ ಪಂಚಾಂಗ ಬದ್ಲಾಯ್ತಾ? ಕನಕ, ನಿನ್ನ ಸುತ್ತ ನಿನ್ನ ತಮ್ಮನ ಸುತ್ತ ಗಂಡಾಂತರ ತಾಂಡವಾಡ್ತಾ ಇದೆ. ಕೆಲವು ದಿನಗಳ ಹಿಂದೆನೆ ನಿಮ್ಮಿಬ್ಬರ ಪತನಕ್ಕೆ ಬೀಜ ಹೂಡಿದರೆ. ಷಡ್ಯಂತ್ರನ ಮಾಡುತ್ತಿರುವಂತಹ, ಆಗ್ದಿರೋ ಒಳ್ಳೇದೇನೋ ಆಗ್ತಿದೆ ಅಂತಂದ್ರೆ ಯಾವುದೋ ಅದೃಷ್ಟ ನಿಮ್ ಎದುರಿಗೆ ಬಂದಿದೆ. ರೋಡ್ ಗಡ್ಡ ಬರ್ತೀಯೇನೆ ದರಿದ್ರ ತವಳೆ, ಹೋಗಿ ಆ ಕಡೆ. ಆ ಅದೃಷ್ಟನೇ ನಿಮ್ ಗಂಡಾಂತರನ ತಪ್ಪಿಸ್ತಿರೋದು. ಒಂದೇ ದಿನ ಹುಟ್ಟಿರೋ ನಿಮ್ಮಿಬ್ರು ಆ ಸಾವು ಕೂಡ ಬೇರೆ ಮಾಡೋದಕ್ಕಾಗಲ್ಲ. ಬೇಗ ಆ ಅದೃಷ್ಟನ ನಿನ್ನದ್ ಮಾಡ್ಕೋ, ನಿನ್ನ ಮನೇಲಿ ಕಟ್ಟಿಡು. ಅಯ್ಯೋ, ಬಾ ಹೋಗೋಣ.
ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಎಲ್ಲೋಯ್ತು? ಅಣ್ಣ ಸಿಕ್ಕದ್ರಣ್ಣ ಇವರು. ಬಳ್ಳಾರಿ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಎತ್ಕೊಂಡು ಹೋಗ್ತೀನೋ ನನ್ನ ಮಗನೇ. ಎಷ್ಟೋ ಧೈರ್ಯ ನಿನ್ಗೆ, ಈ ಬಳ್ಳಾರಿನೇ ಎದುರಾಕೊಳ್ಳೋ ಗಂಡ್ಸ ನೀನು. ಗಣೇಶ್, ನನ್ನ ಹತ್ರ ಧೈರ್ಯ ಇದೆ, ಗಂಡಸ್ತನ ಇದೆ, ಅಂಥದ್ರಲ್ಲಿ ನನ್ನನ್ನು ಬಿಟ್ಟು ಇವನ್ ಜೊತೆ ಓಡೋಗ್ತಿದೀಯಾ? ಪ್ಲೀಸ್ ನಿನ್ ಕಾಲಿಗೆ ಬಿದ್ಬಿಡ್ತೀನಿ, ನಮ್ಮನ್ ಬಿಟ್ಬಿಡು. ಪ್ಲೀಸ್ ಪ್ಲೀಸ್ ಗಣೇಶ್, ಪ್ಲೀಸ್ ನಿನ್ ಕಾಲಿಗೆ ಬಿದ್ಬಿಡ್ತೀನಿ, ಬಿಡು ಗಣೇಶ್. ನಿನಗೆ ಗೊತ್ತಿಲ್ಲ ಅಲ್ಲ, ಇವನು ಮೂಗಾಣ. ಮೂಕಾನ ಕಾಲಿಗೆ ಬಿದ್ಬಿಡ್ತೀನಿ, ಬಿಡು ಗಣೇಶ್. ಮೂಕಾನ ನೀನು? ಇಲ್ಲಿ ಕೇಳೋ, ನಿನ್ನು ಅವಳನ್ನು ಇಬ್ಬರನ್ನೂ ಬಿಟ್ಬಿಡ್ತೀನಿ. ಎಲ್ಲಾದ್ರೂ ಹೋಗಿ ಹ್ಯಾಪಿಯಾಗಿ ಬದುಕೊಳ್ಳಿ. ಆದ್ರೆ ಹೋಗೋಕ್ ಮುಂಚೆ ಒಂದ್ಸಾರಿ ಇವಳಿಗೆ ಐ ಲವ್ ಯು ಅಂತ ಹೇಳು. ಗಣೇಶ್, ಪ್ಲೀಸ್ ಪ್ಲೀಸ್ ನಮ್ಮನ್ ಬಿಟ್ಬಿಡ. ಗಣೇಶ್, 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 ಗಣೇಶ್ ಎದ್ದೇಳು ಗಣೇಶ್, ಗಣೇಶ್, ಅಯ್ಯೋ ಗಣೇಶ್, ಗಣೇಶ್ ಒಂದೇ ಒಂದ್ಸಲ ಎದ್ದೇಳು ಗಣೇಶ್, ಗಣೇಶ್. ಇವಳು ಮೋಸ ಮಾಡಿ ಓಡೋದ್ಲು ಅಂತ ಇವನು ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ತರ ಊರವರೆಲ್ಲ ನಂಬಬೇಕು. ಸರಿ ಅಣ್ಣ, ಅವಳನ್ನ ಕರ್ಕೊಂಡ್ಬಂದ್ರ? ಗಣೇಶ್, ಗಣೇಶ್, ಗಣೇಶ್. ಸಾರ್ ನನ್ನ ಬಿಡಿ ಸಾರ್, ಅವ್ರನ್ನ ಸಾಯಿಸ್ಬಿಡ್ತೀನಿ. ಸರ್, ನಮ್ಮ ಅಕ್ಕನ್ ಕಾಪಾಡಿ ಸರ್, ಪ್ಲೀಸ್ ಸರ್, ನಮ್ಮ ಅಕ್ಕನ್ ಕಾಪಾಡಿ, ನಮ್ಮ ಅಕ್ಕನ್ ಕಾಪಾಡಿ ಸರ್. ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಮರ್ಡರಾ? ಸರ್, ಮೊದ್ಲಿಗೆ ನಾವು ಸೂಸೈಡ್ ಅಂತಾನೆ ಅನ್ಕೊಂಡ್ವಿ ಸರ್. ಶಂಕರ್ ಅವ್ರು ಬಂದ್ಮೇಲೆ ಗೊತ್ತಾಗಿದ್ದು ಅದು ಮರ್ಡರ್ ಅಂತ. ಶಂಕರ್ ಅವರು ಸುಮ್ಮನೆ ಇರಲ್ಲ, ಆಮೇಲೆ ನಡೀತು? ನೀವೇ ನೋಡಿ. ನನ್ನ ಮಗಳನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು ಸರ್. ನೀವು ಮನೆಗೆ ಹೋಗ್ರಮ್ಮ. ನಿಮ್ಮಕ್ಕನ ಕಾಪಾಡೋ ಕರ್ತವ್ಯ ನಂದು. ಅವನು ಕೂಡ ಬಿಟ್ಬಿಡಿ. ನಿನ್ನ ಪೂರ್ತಿಯಾಗಿ ಇಂಚಿಂಚು ಅನುಭವಿಸ್ಬೇಕು ನಾನು. ಮದುವೆ ಆದ ಮೊದಲನೇ ರಾತ್ರಿ ಈ ಪ್ರಪಂಚದಲ್ಲಿ ನಿನಗೆ ಯಾರು ಕೊಡದೇ ಇರುವಂತ ಸುಖ ಕೊಡ್ತೀನಿ. ಬಳ್ಳಾರಿ ಅಣ್ಣನ್ ಮದುವೆ ಆದ್ರೆ ಈ ಬಿಸ್ನೆಸ್ ಎಲ್ಲ ನಮ್ಗೆ ಸಿಗುತ್ತೆ. ಆಮೇಲೆ ನಾವು ನಮ್ ಬ್ರಾಂಚ್ ನ ಎಲ್ಲಾ ಕಡೆ ಓಪನ್ ಮಾಡ್ಬೋದು. ಸಖತ್ತಾಗಿರುತ್ತೆ. ಹಲೋ, ಹೌದಾ? ಲೋ ಬಳ್ಳಾರಿ,
ಆ ಪೊಲೀಸ್ ಅವ್ನ್ ಬತ್ತಾವನಂತೆ, ಹುಷಾರು. ಬಂದ ಕಣ ಅವನು. ಲೇ ಆ ಪೊಲೀಸ್ನವನ್ ಬಂದ ಕಣೋ. ಏಯ್ ಜಟ್ಕಾ, ಎಲ್ಲೋ ನಿಮ್ಮ ಅಕ್ಕ? ನನಗೆ ಹೆದರ್ಕೊಂಡು ಊರ್ ಬಿಟ್ಟು ಏನಾದ್ರು ಓಡ್ ಹೋದ್ಲಾ? ಹುಲಿ ಗುಹೆ ಒಳಗಿದೆ ಅಂದ್ರೆ ಓಡೋಗಿದೆ ಅಂತ ಅಲ್ಲ ಅರ್ಥ. ದಿಢೀರ್ ಅಂತ ಯಾ ಕ್ಷಣದಲ್ಲಿ ಬೇಕಾದ್ರೂ ಗೊತ್ತಿಲ್ದಂಗ್ ಬೇಟೆ ಆಡ್ಬಿಡುತ್ತೆ. ಅವಳು ಸೀರೆ ಉಟ್ಕೊಂಡಿರೋ ಟೈಗರ್ ಆದ್ರೆ ನಾನು ಯೂನಿಫಾರ್ಮ್ ಹಾಕೊಂಡ್ರೆ ಲೈಗರ್. ತುಂಬಾ ವ್ಯತ್ಯಾಸ ಇದೆ. ಆ ಬಳ್ಳಾರಿ ನನ್ನ ಮಗ ಇಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಎಲ್ಲಿದ್ದಾನ ಅವನು? ಏಯ್, ಏನ ಅರೆಸ್ಟ್ ಮಾಡ್ತೀಯಾ? ಮೊನ್ನೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ಯಲ್ಲ, ಏನ್ ಕಿತ್ಕೊಂಡ್ಯಾ? ನಮ್ಮ ಅಕ್ಕ ಅಲ್ಲೇ ಇದ್ರು ಅಂತ ನೀನು ಬದುಕೊಂಡೆ ಕಣ. ಇಲ್ಲ ಅಂದ್ರೆ ಅಲ್ಲೇ ಕೊಂದಾಕ್ಬಿಡ್ತಾ ಇದ್ದೆ. ಇದು ನನ್ನ ಏರಿಯಾ, ಮರ್ಯಾದೆಗೆ ಇಲ್ಲಿಂದ ಹೊಟ್ಟೋಗೋ. ಹೋಗೋದಕ್ ಬರ್ಲಿಲ್ವೋ? ಕರ್ಕೊಂಡು ಹೋಗೋದಕ್ ಬಂದಿರೋದು. ಪುಷ್ಪ ಎಲ್ಲಿದ್ದಾಳೆ ಹೇಳೋ? ಏನ ಆ ಪುಷ್ಪ ನಿನ್ ಜೊತೆಲುಟ್ಟಿ ತಂಗಿನ? ಹಾಗೆ ಅಂದ್ಕೊಳ್ಳೋ. ಏಯ್ ಹೋಗ, ಇಲ್ಲಿಲ್ಲ ಅಂತ ಹೇಳಿಲ್ವಾ? ನಿನಗ್ ಗೊತ್ತು, ಎಲ್ಲಿದ್ದಾಳೆ ಹೇಳೋ? ನಾನ್ ಬೇಕು ಅಂದ್ರೆ ಅವಳನ್ನ ಫ್ಲೈಟ್ ಹತ್ಸಿ ಕಳಿಸ್ತೀನಿ. ನಿನ್ಗೂ ತಂಗಿ ಇದ್ರೆ ಹೇಳು, ಅವಳನ್ನು ಕಳ್ಸ್ಕೊಡ್ತೀನಿ. ಅವಳನ್ನ ಮಾರಿ ದುಬೈಗೆ ಕಳ್ಸಿದ್ದು ಆಯ್ತು. ಏನ ಕಿತ್ಕೋತೀಯ? ನೋಡಿದ್ಯೇನೋ ಇದ್ರ ಪೊಗರ್ನ? ಏಯ್ ಹೇಳು ನಿಮ್ಮ ಅಕ್ಕನಿಗೆ, ಆ ಬಳ್ಳಾರಿ ನನ್ನ ಮಗನ ಡೆತ್ ಸರ್ಟಿಫಿಕೇಟ್ ಆಲ್ರೆಡಿ ಪ್ರಿಂಟ್ ಆಗೋಗಿದೆ ಅಂತ. ಇದನ್ನ ಆ ದೇವ್ರು ಕೂಡ ನಿಲ್ಸಕ್ಕಾಗಲ್ಲ. ಆ ಕತ್ತಿ ಏನೋ? ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ತಡಿಬಿಡಿ ಸರ್. ಆ ಕನ್ಕನ್ನ ಅವಳು ತಮ್ಮನ್ನ ಸಾಯಿಸೋ ತನಕ ಈ ಕತ್ತಿ ನಿಲ್ಸಲ್ಲ ಸರ್ ನಾನು. ನಾನು ಹೇಳೋದ್ ಕೇಳೋ. ಆಗಲ್ಲ ಸರ್. ನಮ್ಮ ಅಣ್ಣನ ಯಾಕೆ ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು, ಯಾರ ಮಾತನ್ನು ಕೇಳಲ್ಲ ಸರ್. ಏಯ್, ನೀನ್ ಆವೇಶದಲ್ಲಿದ್ಯಾ? ಇಲ್ಲ ಸರ್. ಜೊತೆ ಗುಟ್ಟಿರೋನು ಸತ್ತೋದ್ರೆ ಆ ಬಾಧೆ ಹೇಗಿರುತ್ತೋ ನಿಮಗ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಗೊತ್ತು. ನನಗ್ ಗೊತ್ತು. ಯಾರು ಬೇಕಾದ್ರೂ ಹಾಕೊಳ್ಳೋದಕ್ಕೆ ಅದು ಸೆಕ್ಯೂರಿಟಿ ಡ್ರೆಸ್ ಅಲ್ಲ. ಜನ ಸೆಕ್ಯೂರ್ ಆಗಿ ಫೀಲ್ ಆಗೋ ಡ್ರೆಸ್ಸು. ಇನ್ಯಾವತ್ತೂ ಹಾಕೋಬೇಡ. ಸಾರಿ ಅಣ್ಣ. ಅಣ್ಣಯ್ಯ, ಅಣ್ಣಯ್ಯ. ಏಯ್, ಎಷ್ಟ್ ಸಲ ಹೇಳ್ಬೇಕು ಪೊಲೀಸ್ ಡ್ರೆಸ್ ಹಾಕೋಬೇಡ ಅಂತ? ಇವತ್ತಿಂದ ಈ ಬಟ್ಟೆ ಹಾಕೊಳ್ಳೇಬೇಕಣ್ಣ. ಯಾಕೆ? ಡ್ಯೂಟಿ ಮಾಡೋದಕ್ಕೆ. ಒಂದೇ ಒಂದ್ಸಲ ಸರಿಯಾಗಿ ನೋಡೋಣ. ಅಂದ್ರೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದೆ ಅಣ್ಣ. ನನಗೊಂದು ಮಾತು ಹೇಳಿಲ್ವಲ್ಲೋ? ನಿನ್ಗೆ ಗೊತ್ತಲ್ವಣ್ಣ, ನಿನ್ಗೆ ಯಾವ್ದಿಷ್ಟನೋ ಅದು ನನ್ಗಿಷ್ಟ. ನೀನ್ ಪೊಲೀಸ್ ಆದೆ ಅಂತ ನಾನು ಪೊಲೀಸ್ ಆದೆ. ಅದಕ್ಕೆ ಅವಾಗ ನಿನ್ ಡ್ರೆಸ್ ಹಾಕೊಂಡು ತಿರುಗ್ತಾ ಇದ್ದೆ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು ಅಣ್ಣ. ಈ ರಾಖಿ ಏನೋ? ಇದು ತಂಗಿ ಕಟ್ಟಿದ್ದಣ್ಣ. ತಂಗಿನ? ಬಾ.
ಬಿಡು ನನ್ನ ಏಯ್, ಬಿಡು. ಬಾರೆ. ಏಯ್ ಪೊಲೀಸ್ ಕಣೋ. ಹೆಣ್ಮಕ್ಳು ಒಬ್ಬಂಟೆ ಕಾಣಿಸಿದ್ರೆ ಸಾಕು, ನಾಯಿಗಳ ತರ ಜೊಲ್ ಸುರಿಸ್ಬಿಡ್ತೀರ. ಅಣ್ಣಯ್ಯನ್ ತರ ಇರ್ಬೇಕಂಡ್ರು ಅವಳನ್ನ ಹಾಳು ಮಾಡೋ ತರ ಅಲ್ಲ. ಅವಳನ್ನ ಅಳಿಸ್ಬೇಕಾದ್ರೆ ಮನೇಲಿರೋ ಅಕ್ಕ ತಂಗಿ ಅಮ್ಮ ಎಲ್ರು ಹೆಣ್ಮಕ್ಳೆ ಅಂತ ನೆನ್ಪಿಟ್ಕೊಳ್ಳಿ. ನಿಜವಾದ ಗಂಡಸ್ತನ ಅನ್ನೋದು ಕಾಪಾಡೋದ್ರಲ್ಲಿ ಇರುತ್ತೆ ಕಣ್ರು, ಇದ್ರಲ್ಲಿರುತ್ತೆ. ಏನ್ರು ಹೆಣ್ಮಕ್ಳು ಬೇಕ್ರ ನಿಮ್ಗೆ? ಇನ್ನೊಂದ್ಸಲ ನೋಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಏನೋ ಓಡ ಸರ್. ಥ್ಯಾಂಕ್ ಯು ಸರ್. ಈ ಸೊಸೈಟಿಗೆ ಯಾಕೆ ಪೊಲೀಸರು ಬೇಕು ಅಂತ ಇವತ್ತು ಅರ್ಥ ಆಯ್ತು. ಕಾಪಾಡಿದ್ ನಾನು, ಹೋಗ್ಲಿಕ್ಕೆ ಪೊಲೀಸ್ ಅವ್ರಗ? ಅದೇನ್ ಸರ್, ನೀವು ಪೊಲೀಸ್ರಲ್ವಾ? ಓ, ಇದ್ ನನ್ ಡ್ರೆಸ್ ಅಲ್ಲ ಕಣಮ್ಮ, ನಮ್ಮ ಅಣ್ಣಯ್ಯನ ಯೂನಿಫಾರ್ಮ್. ಓ ಹೌದಾ ಸರ್? ಸಾರೇನ್ ಬೇಕಾಗಿಲ್ಲ, ಅಣ್ಣಯ್ಯ ಅಂತ ಕರೆದ್ರೆ ಸಾಕು. ಓಕೆ ಅಣ್ಣ. ನಿನ್ನ ಎಲ್ಲಿಗ್ ಬಿಡ್ಬೇಕು ಅಂತ ಹೇಳು. ಅಯ್ಯೋ ಹತ್ರನೇ ಅಣ್ಣ. ಪರವಾಗಿಲ್ಲ, ನಾನೇ ಡ್ರಾಪ್ ನಾನು ಮಾಡ್ತೀನಿ. ಹೋಗ್ತೇನೆ ಅಣ್ಣ. ಪರವಾಗಿಲ್ಲ, ಬಾರಮ್ಮ. ದೇವ್ ತರ ಬಂದೆ ಅಣ್ಣ. ಏನಾಯ್ತಮ್ಮ? ನನ್ ಗಂಡ ಅಂತ ಯಾರು ಇಲ್ಲ ಅಣ್ಣ. ಓ, ಹಾಗಿರುವಾಗ ನಿನಗ್ ರಾಖಿ ಕಟ್ತಿದ್ರೆ? ನಿಮ್ಗೆ ಅಣ್ಣ ಇಲ್ಲ ಅಂತ ಯಾರು ಹೇಳಿದ್ದು? ಇವತ್ತಿಂದ ನಿನ್ಗೆ ಒಬ್ರಲ್ಲ, ಇಬ್ರು ಅಣ್ಣಂದ್ರು. ಅಷ್ಟಕ್ಕೂ ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಣ್ಣ? ಸದ್ಯ ಖಾಲಿ ಇದ್ದೀನಮ್ಮ. ನಾಳೆ ಒಂದ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಹೌದಾ? ಅದನ್ನ ಮುಗಿಸ್ಕೊಂಡ್ ಬಂದ್ಮೇಲೆ ಹೇಳ್ತೀನಿ ನಿನ್ಗೆ. ಒಂದ್ಸಲ ಇಲ್ಲಿ ಬನ್ನಿ. ನಾನ್ ಎದ್ರಿಗಿದ್ರೆ ನಿನ್ಗೆ ಯಾರು ಎದ್ರಾಗಲ್ಲ. ಅದ್ ಯಾವ್ದೇ ಇಂಟರ್ವ್ಯೂ ಇದ್ರು ನೀ ಕಂಪಲ್ಸರಿ ಸಕ್ಸಸ್ ಆಗೇ ಆಗ್ತೀಯಾ. ಓಕೆ ಪುಷ್ಪ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ವೆರಿ ಗುಡ್ ಕಣೋ, ಒಂದ್ ಹುಡುಗಿ ಲೈಫ್ ಕಾಪಾಡಿದ್ಯಾ. 4 ವಯಸ್ಸಿದ್ದಾಗ್ಲೇನೆ ಅಪ್ಪ ಅಮ್ಮ ಸತ್ತೋದ್ರೂ ಅವ್ರ ನೆನ್ಪೆ ಬರ್ದೇ ಇರೋ ತರ ಸಾಕಿದ್ಯಾ. ಇದೆಲ್ಲ ನೀನ್ ಹೇಳ್ಕೊಟ್ಟಿರೋದಣ್ಣ. ಯು ಆರ್ ಮೈ ಹೀರೋ ಅಣ್ಣ, ಯು ಆರ್ ಮೈ ಹೀರೋ ಅಣ್ಣ. ಆಗ ನಾನು ಪ್ರಾಣವಾಗಿದ್ದ ತಮ್ಮನ್ನ ದಾರುಣವಾಗಿ ಸಾಯಿಸಿ ಆಕ್ಸಿಡೆಂಟ್ ಅಂತ ಕ್ರಿಯೇಟ್ ಮಾಡಿದ್ಲು ಕನಕ. ನಾನು ಆ ವಿಷಯ ತಿಳ್ಕೊಳ್ಳೋಕೆ ಈ ಊರಿಗೆ ಬಂದೆ. ಪೊಲೀಸರ ಪವರ್ ಏನು ಅಂತ ತೋರಿಸ್ತೀನಿ. ಅವಳ ವಿಷಯ ನನಗೆ ಬಿಡೋ ರಂಗ. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಕೊಂದಿದ್ದು ಶಂಕರ್ ಅವ್ರ ತಮ್ಮನ ಅಂದಂಗಾಯ್ತು. ಹೌದು ಸರ್, ನಾನು ನಿಮಗೆ ಮೊದಲೇ ಹೇಳದ್ನಲ್ಲ. ಅಂದ್ರೆ ಕಥೆಲಿ ಪುಷ್ಪಾಗೆ, ಶಂಕರ್ಗೆ, ರವಿಗೆ ಕನೆಕ್ಷನ್ ಇದೆ ಅಂದಂಗಾಯ್ತು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಲಕ್ಷ್ಮೀ ನರಸಿಂಹ ಎಲ್ಲಿ? ಹೌದು, ಆಮೇಲೆ ಏನ್ ನಡೀತು? ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ ಅಲ್ವಾ ಅಕ್ಕ? ಅಕ್ಕ ಅಕ್ಕ, ಏನಾಯ್ತು? ಆ ಶಂಕರನ್ ಪೋಟಿಗೆ ಬಂದಿದ್ದ ಅಕ್ಕ. ಆ ಸರ್ಕಾರನ ನನ್ ಕಣ್ಮುಂದೆ ಶೂಟ್ ಮಾಡಿ ಸಾಯಿಸ್ಬಿಟ್ಟ. ನಮ್ ಬಳ್ಳಾರಿನೂ ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟವನಕ್ಕ. ಬೇಗ ನೀವು ಅವನ್ ಕತೆ ಮುಗಿಸ್ಲಿಲ್ಲ ಅಂದ್ರೆ ಅವ್ನ್ ನಮ್ ಕತೆ ಮುಗಿಸ್ತಾನಕ್ಕ. ಕನಕ ಮಹಾಲಕ್ಷ್ಮಿ ಅವರೇ ಹೇಳಿ. ಏ DIG, ಸ್ಟೇಷನ್ಗೆ ಹೊಸ್ದಾಗ್ ಬಂದಿರೋ ಪೊಲೀಸ್ ಯಾರು? ನನ್ ತಂದೆ ಗಡ್ಡ ಬರೋದಲ್ದೆ ನನ್ ಕಡೆಯವನ್ನೇ ಸಾಯಿಸಿದಾನವನು. ಯಾವನವನು? ಒಂದ್ ನಿಮಿಷ. ಶಿವಶಂಕರ್ ಅವ್ರ ಫೈಲ್ ಸರ್. ಓಕೆ. ಕನಕ ಕನಕ ಕನಕ. ಏನ್ DIG, ಧ್ವನಿ ಬದ್ಲಾಯ್ತು? ಇಷ್ಟು ದಿನ ನಿನಗೆ ಸಪೋರ್ಟ್ ಮಾಡಿದ್ದೋ ಭಯದಿಂದಲ್ಲ, ನೀನ್ ಕೊಡೋ ದುಡ್ಡಿಗೋಸ್ಕರನೂ ಅಲ್ಲ. ಕೇವಲ ಲಾ ಅಂಡ್ ಆರ್ಡರ್ನ ಸಸ್ಟೈನ್ ಮಾಡೋದಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ವಿ. ಕನಕ, ನೀನು ತುಂಬಾ ಹದ್ಮೀರ್ ಬಿಟ್ಟಿದ್ಯಾ. ಶಂಕರ್ ತಮ್ಮ ರವಿನ ಅನ್ಯಾಯವಾಗಿ ಕೊಂದುಬಿಟ್ರಿ. ಬರ್ದಿಟ್ಕೋ, ನನ್ನ ಧ್ವನಿ ಬದಲಾದಾಗೆ ನಿನ್ನ ಬದುಕು ಬದಲಾಗುತ್ತೆ.
ಬಂದಿರೋನು ಸಾಮಾನ್ಯವಾದವನಲ್ಲ. ACP ಶಿವಶಂಕರ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ಶಿವಶಂಕರ್. ತಪ್ಪು ಮಾಡೋವರೆಗೂ ಅಷ್ಟೇ ಬೋಲೆಶಂಕರ. ನಿಮ್ಮಂತ ಕಟಕರಿಗೆಲ್ಲ ಯಮಕಿಂಕರ. 1 by 1 ನಿನ್ನ ಗ್ಯಾಂಗನ್ನ, ನಿನ್ನಲ್ಲಿರೋ ಅಹಂನ ಮಟ್ಟ ಹಾಕ್ತಾನೆ. ಇನ್ನು ನಿನ್ನ ಕತೆ ಮುಗಿತು ಕನಕ. ಎಗರಾಡಕ್ಕೂ ಆಗಲ್ಲ, ಉಸಿರಾಡಕ್ಕೂ ಆಗಲ್ಲ, ಎದ್ದೇಳಕ್ಕೂ ಆಗಲ್ಲ. ನಿನಗೆ ಸರಿಯಾಗಿರೋನೆ ಬಂದಿದ್ದಾನೆ ಕನಕ. ರೆಡಿಯಾಗಿರೋ. DIG, ಅವ್ನ್ ಯಾವನಾದ್ರೂ ಸರಿ, ಯಾವ್ದಕ್ ಬಂದಿದ್ರು ಸರಿ, ಅವ್ನ್ ಕತೆ ಮುಗ್ಸೆ ನಾನು ನಿನಗ್ ಕಾಲ್ ಮಾಡ್ತೀನಿ. ಈ ಕನಕ ಮಹಾಲಕ್ಷ್ಮಿ ಹೆಸರು ಮುಂದೆ ಅವರು ಅನ್ನೋ ತರ ಮಾಡ್ತೀನಿ. ವೇಟ್ ಮಾಡು. ಜಟ್ಕಾ ಅಕ್ಕ, ತಮ್ಮನ್ ಮದ್ವೆನ 23ನೇ ತಾರೀಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಸರಿ ಅಕ್ಕ. ಆ ಶಂಕರ್ ಸಾವ್ಗೂ ಒಂದ್ ಮುಹೂರ್ತ ಹಾಕ್ಸು. ಆಯ್ತು ಅಕ್ಕ. ಆ ಸಮಯ ಮುಗಿಯೋ ಅಷ್ಟಲ್ಲಿ ಗಂಡಾಂತರದಿಂದ ಹೊರಗ್ ಬರ್ಬೇಕು. ಏಯ್ ಬರ್ರೋ, ಅವ್ನ್ ಇವತ್ತೇ ಇಲ್ಲ ಅನ್ಸ್ಬಿಡೋಣ. ಸರ್, ನಾನ್ ಸರ್, ಸ್ಟಾಲಿನ್ ಸರ್. ಸರ್, ಆ ಪುಷ್ಪನ್ನ ಆ ಬಳ್ಳಾರಿ ಗೊಲ್ಲಾಪುರ ಫಾರೆಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಸರ್. ಬೇಗ ಬನ್ನಿ ಸರ್. ಸರ್, ನಾನು ಇಲ್ಲೇ ಇದೀನಿ ಸರ್. ತಗೋ. ಬಲ ಇದ್ದೋನ್ ಮುಂದೆಯಿಂದ ಬರ್ತಾನೆ, ಭಯ ಇರೋನೆ ಕಣೋ ಹಿಂದೆಯಿಂದ ಬರೋದು. ಸರ್ 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 ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ, ಡೈನಾಮಿಕ್ ಆಗಿದ್ ಶಂಕರ್ ಸರ್ನೇ ಸಾಯಿಸ್ಬಿಟ್ರಲ್ಲಯ್ಯ. ಇನ್ ನನ್ ಕತೆ ಏನು? ನಾನು ಹೋಗ್ತಾ ಇದ್ದೀನಿ ಸರ್. ಇರಿ ಸರ್, ನನ್ನ ಮಾತು ಕೇಳಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಕೊಂದ್ಲಲ್ಲಯ್ಯ ಕನಕ ಎಲ್ರು. ಎಷ್ಟೋ ಜನರು ಪ್ರೀತಿನ ಸಾಯಿಸಿದಾಳೆ. ಇವಾಗ ಪುಷ್ಪನ್ ಯಾರು ಕಾಪಾಡ್ತಾರೆ? ಸರ್, ಕತೆ ಇನ್ನೂ ಮುಗ್ದಿಲ್ಲ ಸರ್. ಶಂಕರ್ ಅವ್ರನ್ನ ಸಾಯಿಸಿದಕ್ಕೆ ಬಳ್ಳಾರಿಗೂ ಪುಷ್ಪನ್ಗೂ ಮದುವೆ ಸೆಟ್ ಮಾಡಿ ತುಂಬಾ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡಿದ್ಲು ಸರ್. ರಂಗ, ಬಳ್ಳಾರಿ ಮತ್ತೆ ಪುಷ್ಪಂಗೆ ನಾಳೆ ಮದ್ವೆ ಅಂತೆ. ಬಿಲ್ಡಪ್ ಅಣ್ಣ ಈಗ ತಾನೇ ಹೇಳ್ದ. ಎಲ್ಲಿ? ಕನಕನ್ ಮನೇಲಿ. ಸರಿ, ನೀನ್ ಬಿಲ್ಡಪ್ ಅಂಕಲ್ ಹೆಲ್ಪ್ ತಗೊಂಡು ಕನಕನ್ ಮನೆಗೆ ಹೋಗು. ನಾನ್ ಶಂಕರ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹೊರಡು. ಈ ಟೈಮಲ್ಲಿ ಯಾವನು ಫೋನ್ ಮಾಡಿದ್ದು? ಹಲೋ ಅಣ್ಣ, ನಾನ್ ರಂಗ. ಶಂಕರ್ ಸರ್ ಇದ್ದಾರಾ? ಶಂಕರ್ ಸಾರ ಸ್ಕೆಚ್ ಹಾಕಿ ಕನಕನ್ ಕಡೆಯವ್ರು ಹೊಡೆದಾಕ್ಬಿಟ್ರು. ಈ ಯೂನಿಫಾರ್ಮ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ಸಾಯ್ಸಾಕ್ಬಿಟ್ರು. ಶಂಕರ್ ಸರ್ ಸತ್ತೋಗ್ಬಿಟ್ರು.
ಗೀತಾ ಪುಷ್ಪ ಎಲ್ಲಿ? ಅಕ್ಕ ಗೀತಾ ಅಕ್ಕ ಸರಿ ಸರಿ ಕಣ್ಣೀರಾಕ್ಬಿಡಿ. ಇಲ್ಲೇ ಇದ್ರೆ ನಿಮ್ಮ ಅಕ್ಕನಿಗೆ ತುಂಬಾ ತೊಂದರೆ. ಹೊರಟೋಗೋಣ ಬಾ. ಸಿಂಹದ ಗುಹೆಲಿರೋ ಜಿಂಕೆ ಮರಿನ ಎತ್ಕೊಂಡು ಹೋಗ್ತೀಯೇನೋ? ನಿನ್ಗೆ ಬಳ್ಳಾರಿ ಅಂದ್ರೆ ಭಯ ಇಲ್ವಾ? ಏನೇ ಲಂಕಾಗೆ ಬೆಳಗ್ತಾರೋ ಲಕ್ಷ್ಮೀ ದೇವಿ ನೀನು. ಹೇಗ್ ಬಿಟ್ಬಿಡ್ತೀನಿ ಅನ್ಕೊಂಡೆ? ಅಕ್ಕ ಚೆನ್ನಾಗಿ ಸಿಕ್ರಿ ಕಣೆ ನೀವು. 1+1 ಆಫರ್ ತರ. ಜಾತಕದ ಪ್ರಕಾರ ಮದುವೆ ಆದ ಮೊದಲನೇ ರಾತ್ರಿ ಇವಳ ಜೊತೆ, 2ನೇ ರಾತ್ರಿ ನಿನ್ ಜೊತೆ. ಏ ತಮ್ಮ, ಅವಳನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಮೊದ್ಲು ಮುಹೂರ್ತ ಮೀರೋಗ್ತಾ ಇದೆ. ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಕುಕ್ಕೆಗೆ ತಾಳಿ ಕಟ್ಟು. ಏ ಪುರೋಹಿತ, ಮಂತ್ರ ಓದಿದ್ ಸಾಕು, ಮೊದ್ಲು ತಾಳಿ ಕಟ್ಸು. ಏನೇ ಕಿರಿಚ್ತಾ ಇದೆಯಾ? ಏಯ್, ನಾನು ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲಲ್ಲ. ನನ್ನ ಸಾವು ಕೂಡ ನಿನ್ ಸಾವುಗೋಸ್ಕರ ಸೈಡಿಗೆ ಹೋಗಿದೆ. ಇನ್ಯೂರ ಹೀಗ್ ಮಾತಾಡೆ. ನಿನ್ ತಮ್ಮ ನನ್ ಕೈಯಿಂದ ಸತ್ತ ಕಣೋ. ಅಲ್ಲಿ ನೀನ್ ಬದುಕಿದ್ದು ಇಲ್ಲಿ ನನ್ ಕೈಯಿಂದ ಸಾಯಕ್ ಕಣೋ. ನಂದು ಗುಂಡಿಗೆ ಬಲ ಆದ್ರೆ ನನ್ ತಮ್ಮಂದು ಯುದ್ಧ ಬಲ. ಏಯ್ ಬಳ್ಳಾರಿ, ನಿನ್ ಮದ್ವೆ ಜೊತೆಗೆ ಇವನ್ ಸಾವಿನ ಬಗ್ಗೆ ಇಡೀ ಊರೇ ಮಾತಾಡ್ಬೇಕು. ಸಾಯ್ಸೋ ಇವನನ್ನ. ಇವನಿಗೆ ನಾನ್ಯಾಕೆ, ನಮ್ ರಂಗಾನೇ ಸಾಕು. ಏ ರಂಗ, ಆವತ್ತು ನಿಮ್ಮ ಅಣ್ಣನ್ನ ಕೊಂದವನ್ನ ಕೊಲ್ತೀನಿ ಅಂತ ಕತ್ತಿ ಹಿಡ್ಕೊಂಡು ಓಡಾಡ್ತಿದ್ಯಲ್ಲ, ಆ ಟೈಮ್ ಬಂದಿದೆ. ನಿನ್ನ ಕೋಪನ ಕತ್ತಿಯಾಗಿ ಬದಲಾಯಿಸು, ನಿನ್ನ ಭಯನ ಬಲವಾಗಿ ಬದಲಾಯಿಸು. ನಿಮ್ಮ ಅಣ್ಣನ್ನ ಕೊಂದವನ್ನ ಒಂದು ಸಲ ನೆನಪು ಮಾಡ್ಕೋ. ಎದ್ದೇಳು.
ಗರ್ವದಲ್ಲೇ ಬದುಕಿದ್ದೀನಿ, ಗರ್ವದಲ್ಲೇ ಸಾಯ್ತೀನಿ. ಕನಕ ಕಣೋ ನಾನು. ಇಬ್ರು ಜೊತೆಗೆ ಹುಟ್ಟಿದ್ರು, ಜೊತೆಗೆ ಸತ್ರು, ಪೀಡೆ ತೊಲಗ್ತು. ಅಮ್ಮ ಶಂಕರ್ ಸರ್ ಎಲ್ಲಾನು ಸೆಟ್ ಮಾಡಿದ್ದಾರೆ. ಇನ್ನು ಕನಕಾನ ಪೀಡೆ ಹೊಟ್ಟೋಯ್ತು, ನಾವು ರಿಲ್ಯಾಕ್ಸ್. ಸರ್ ಫೋನ್ ರಿಂಗ್ ಆಗ್ತಾ ಇದೆ. ಹಲೋ, ಹೌದಾ? ಇದೇನಯ್ಯ, ಕನಕ ಬಳ್ಳಾರಿನ ಸಾಯಿಸಿದ್ದು ನಾನೇ ಅಂತೆ. ಪ್ರಮೋಷನ್, ಅವಾರ್ಡು, ರಿವಾರ್ಡು ಎಲ್ಲ ನನ್ಗೆ ಅಂತೆ. ಸರ್ ಶಂಕರ್ ಅವ್ರು ಬಂದು ಎಲ್ಲ ಸೆಟ್ ಮಾಡ್ಬಿಟ್ರು. ಆ ಕ್ರೆಡಿಟು ನಿಮ್ಗೆ ಬಂತು. ಪ್ರಮೋಷನ್ ತಗೊಂಡು ಲೈಫ್ ಅನ್ನು ಎಂಜಾಯ್ ಮಾಡಿ ಅದ್ಭುತವಾಗಿ. భీమవరం సిన్నదాని రామలింగం ముదనే బలి సెంటర్ కొచ్చా రామలింగం ఎర్ర బస్సే ఎక్కి వచ్చా రామలింగం దారిదెను తల్వకపోయే రామలింగం ఏ జంతర మంతర జాదూ చేసే అందం నాదిరవో లింగం ఏ సన్నీ కూడా సైడ్ అయిపోయే సోకే నాదిరవో లింగం ఏ బుక్కల సిగ్గులు నడుముల హంగులు పట్టుకు వచ్చా బోలింగో, కళ్ళలో కాటుక జల్లో మల్లెలు పెట్టుకు వచ్చా బోలింగో. లింగ 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 లింగో నా బాడీలో ఉన్నది స్వింగో. లింగ 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 లింగో నా చేతికి ఎట్టే రింగో. లింగ 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 లింగో నా బాడీలో ఉన్నది స్వింగో. లింగ 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 లింగో నా చేతికి ఎట్టే రింగో. కొచ్చర లింగో డిజే కొట్టర భై ఆడేద్దాం డింగు డాంగు. తడుమంపు మడతల్లో ఉన్నది బింగో, టెస్ట్ చూసావా మరచిపోవు ఐటమ్ సాంగ్. చందామామ నెలకు జరి వచ్చేసిందిర బోలింగో, కుటి బిళ్ళ అటేదైనా జంటకు మట్టకు జాతర లింగో. లింగ 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 లింగో నా బాడీలో ఉన్నది స్వింగో.